ಗಿವನ್ ಇನ್ ಬ್ರಾಕೆಟ್ಸ್. ಓಕೆ, ನೀವು ಗಮನಿಸಿ ಇಲ್ಲಿ ಏನಿದೆ, ಇಲ್ಲಿ ನೋಡಿ, fill in the blanks with the correct form of words given in the brackets. ಗಿವನ್ ಇನ್ ದ ಬ್ರಾಕೆಟ್ಸ್. ಇಲ್ಲಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇದೆ. ಫೈನ್. ಇಲ್ಲಿ ಇದಕ್ಕೆ ಬರೋಣ. ದ ರಿವರ್ ಕಾವೇರಿ ಡ್ಯಾಶ್ ಡೌನ್ ದ ಮೌಂಟೇನ್ಸ್ ಅಂಡ್ ಮೇಕ್ ದ ಲ್ಯಾಂಡ್ ಫರ್ಟೈಲ್. ನೀವು ಯಾವುದೇ ಒಂದು ಗಮನಿಸುವಾಗ, ಕ್ವಶನ್ ನ ಮಾಡುವಾಗ ಇಲ್ಲಿ ಗಮನಿಸಬೇಕು. ಇಲ್ಲಿ ನೋಡಿ, ರಿವರ್ ಕಾವೇರಿ. ಇಲ್ಲಿ ರಿವರ್ ಕಾವೇರಿ ಏನಿದು, ಒಂದು ನದಿ ಹೆಸರು. ಫೈನ್. ಇಲ್ಲಿ ಏನಿದೆ, ಡ್ಯಾಶ್ ಕೊಟ್ಟಿದ್ದಾರೆ. ಡೌನ್, ಇಲ್ಲಿ ಡೌನ್ಸ್ ಅಂತ ಇಲ್ಲ, ಆಯ್ತಾ. ಪ್ಲೂರಲ್ ಇದೆಯಾ, ಸಿಂಗ್ಯುಲರ್ ಇದೆಯಾ, ವರ್ಬ್ ಯಾವ ತರ ಇದೆ, ವರ್ಬ್ ಯಾವ ಫಾರ್ಮ್ ಅಲ್ಲಿ ಇದೆ, ಆಯ್ತಾ. ಇವೆಲ್ಲ ಗಮನಿಸ್ಬೇಕಾಗುತ್ತೆ ನೀವು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮಿಯಾಂಡರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮಿಯಾಂಡರ್ ಅಂತ. ಇಲ್ಲಿ ಏನ್ ಹಾಕ್ಬೇಕು ಆನ್ಸರ್ ಅಂತ ಹೇಳಿದ್ರೆ, ನೀವು ಮಿಯಾಂಡರ್ಸ್ ಅಂತ ಹಾಕ್ಬೇಕು. MEANDERS. ಏನಕ್ಕೆ ಮಿಯಾಂಡರ್ಸ್ ಅಂತ ಹಾಕ್ಬೇಕಂತ ಹೇಳಿದ್ರೆ, ನೋಡಿ, ಇನ್ನೊಮ್ಮೆ ಕ್ವಶನ್ ನ ಓದಿ. ಲೈಕ್ ತುಂಬಾ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಬೇಕಾದ್ರೆ ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇದನ್ನ ನೋಡಿ, ನಿಮ್ಗೆ ನಿಮ್ಮ ಒಪಿನಿಯನ್ಸ್ ಅಲ್ಲಿ ನಾವು ಯಾವ ತರ ಕ್ಲಾಸ್ ಆದ್ರೆ ಒಳ್ಳೇದಾಗುತ್ತೆ ನಿಮ್ಗೆ ಅಂತ. ದ ರಿವರ್ ಕಾವೇರಿ, ಅದು ಡೌನ್ ದ ಮೌಂಟೇನ್ಸ್ ಅಂಡ್ ಮೇಕ್ ದ ಲ್ಯಾಂಡ್ ಫರ್ಟೈಲ್. ಅಂದ್ರೆ ರಿವರ್ ಕಾವೇರಿ ಯಾವ ತರ ಹರಿಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ, ಇಲ್ಲಿ ಮಿಯಾಂಡರ್ ಅನ್ನೋದೇನಿದೆ, ಇದು ವರ್ಬ್ ಇದೆ. ಸೊ ಇದನ್ನ ಕರೆಕ್ಟ್ ಆಗಿ ಇದಕ್ಕೆ ಈ ಫಾರ್ಮಿಗೆ ಹಾಕ್ಬೇಕಂತ ಹೇಳಿದ್ರೆ ನಾವೇನ್ ಬರಿಬೇಕಂತಂದ್ರೆ, ನೋಡಿ, MEANDERS, ಮಿಯಾಂಡರ್ಸ್ ಅಂತ ಬರಿಬೇಕು. MEANDERS, ಮಿಯಾಂಡರ್ಸ್. ಈಗ ನೋಡಿ, ಇಲ್ಲಿ ಗೋ ಅಂತ ಇದೆ, ಇದ್ರದ್ದು ಕಂಟಿನ್ಯೂಸ್ ಫಾರ್ಮ್ ಏನು, ಗೋಸ್. ಸೇಮ್ ವೇ ಇಲ್ಲಿ ಮಿಯಾಂಡರ್ ಅಂತ ಏನಿದೆ, ಅದು ಮಿಯಾಂಡರ್ಸ್ ಅಂತ ಆಗುತ್ತೆ. MEANDERS, ಮಿಯಾಂಡರ್ಸ್ ಅಂದ್ರೆ ಹರಿಯೋದು. ನೆಕ್ಸ್ಟ್, ಇಂಡಿಯನ್ ಅಥ್ಲೀಟ್ಸ್ ಹ್ಯಾವ್ ನಾಟ್ ಪರ್ಫಾರ್ಮ್ಡ್ ವೆಲ್ ಇನ್ ದ ಇಂಡಿವಿಜುವಲ್ ಈವೆಂಟ್ಸ್. It is because they lack ಅಂದ್ರೇನು, ಇವೆಲ್ಲ ಕನ್ನಡ ಮೀನಿಂಗ್ ಗೊತ್ತಿರಬೇಕು. ಯಾಕೆಂದ್ರೆ ನಿಮ್ಗೆ ಸಿನೋನಿಮ್ ತರ ಕೇಳಿದ್ರು ಕೇಳ್ಬಿಡ್ತಾರೆ, ಲ್ಯಾಕ್ ಅಂದ್ರೇನು ಅಂತ. ಅಂದ್ರೆ ಒಂದು ವರ್ಡ್ ಕೊಡ್ತಾರೆ, ಅದಕ್ಕೆ ಮೀನಿಂಗ್ ನ ನೀವು ಹುಡುಕ್ಬೇಕಾಗತ್ತೆ. ಮೀನಿಂಗ್ ನ ಬರೆಯೋದು. ಲ್ಯಾಕ್ ಅಂದ್ರೆ ಏನಂದ್ರೆ ಕೊರತೆ. ಈಗ ಲ್ಯಾಕ್ ಆಫ್ ವೈಟಮಿನ್ಸ್ ಅಂತ ಹೇಳಲ್ವಾ, ಲ್ಯಾಕ್ ಆಫ್ ಸಪ್ಲಿಮೆಂಟ್ಸ್, ಲ್ಯಾಕ್ ಆಫ್ ಬುಕ್ಸ್, ಲ್ಯಾಕ್ ಆಫ್ ನಾಲೆಡ್ಜ್. ಅರ್ಥ ಆಗ್ತಿದೆನಾ? ಇಲ್ಲಿ ನೋಡಿ, ಲ್ಯಾಕ್ ಅಂದ್ರೇನು, ಕಡಿಮೆ ಆಗಿರೋದು. ಏನ್ ಕಡಿಮೆ ಆಗಿದೆ ಅನ್ನೋದಾದ್ರೆ, ಇಲ್ಲಿ ಇಂಡಿಯನ್ ಅಥ್ಲೀಟ್ಸ್ ಹ್ಯಾವ್ ನಾಟ್ ಪರ್ಫಾರ್ಮ್ ವೆಲ್ ಇನ್ ದ ಇಂಡಿವಿಜುವಲ್ ಈವೆಂಟ್ಸ್. ಇಟ್ ಈಸ್ ಬಿಕಾಸ್ ದೇ ಲ್ಯಾಕ್ ದ ಇನ್ಸ್ಟಿಂಕ್ಟ್ ಅಂತ ಹಾಕಿದ್ದಾರೆ. ಇಲ್ಲಿ ಏನ್ ಇದಕ್ ಆನ್ಸರ್ ಅಂತ ಹೇಳಿದ್ರೆ, ಕಿಲ್ಲರ್ ಇನ್ಸ್ಟಿಂಕ್ಟ್. ಈ ಕಿಲ್ಲರ್ ಏನಿದೆಯಲ್ಲ ಇಲ್ಲಿ, ಇದಕ್ಕೆ ER ಬರ್ಬೇಕು. ಕಿಲ್ಲರ್, ಕಿಲ್ಲಿಂಗ್ ಅಲ್ಲ, ಕಿಲ್ ಅಂತನೂ ಅಲ್ಲ, ಕಿಲ್ಲರ್ ಇನ್ಸ್ಟಿಂಕ್ಟ್. ಓಕೆ, ಇಲ್ಲಿ ವರ್ಬ್ಗಳನ್ನ ಕೊಟ್ಟಿದ್ದಾರೆ, ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ ತಕ್ಕಂತೆ ಆ ವರ್ಬ್ಗಳನ್ನ ನೀವು ಫಿಟ್ ಮಾಡ್ತಾ ಹೋಗ್ಬೇಕು. ಥರ್ಡ್ ಒನ್ ನೋಡಿ, ದ ಸ್ಟ್ರೈಕಿಂಗ್ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಹ್ಯಾವ್ ಡಿಸೈಡೆಡ್ ಟು ಡ್ಯಾಶ್ ದೇರ್ ಎಜುಟೇಷನ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದ್ಸರಿ ಓದ್ತೀನಿ. ದಟ್ ಸ್ಟ್ರೈಕಿಂಗ್ ಟ್ರಾನ್ಸ್ಪೋರ್ಟ್ ಆಪರೇಷನ್ಸ್ ಹ್ಯಾವ್ ಡಿಸೈಡೆಡ್ ಟು ಡ್ಯಾಶ್ ದೇರ್ ಎಜುಟೇಷನ್. ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ, ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟಿದಾರಲ್ವಾ. ಎಸ್, ಇದಕ್ಕೆ ಆನ್ಸರ್ ಕಂಟಿನ್ಯೂ ಅಂತಾನೆ. ಇದು ಸರಿ ಇದೆ ಇದು. ಓಕೆ, ಯಾಕೆಂದ್ರೆ ಇಲ್ಲಿ ನೋಡಿ, ಈ ಸೆಂಟೆನ್ಸ್ ಏನಿದೆ ಅದಕ್ಕೆ ಇದು ಸರಿಯಾಗಿದೆ. ಐ ಕುಡ್ ನಾಟ್ ಅಟೆಂಡ್ ದ ಡ್ಯಾಶ್ ಪ್ರೋಗ್ರಾಮ್ ಯೆಸ್ಟರ್ಡೇ. ಇಲ್ಲಿ ಒಂದು ಗಮನಿಸಿ, ಇಲ್ಲೆಲ್ಲ ಅಷ್ಟು ಕ್ಲಿಯರ್ ಆಗಿ ನಮಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅದೆಲ್ಲ ಓಕೆ. ಇಲ್ಲಿ ನೋಡಿ, ಇಲ್ಲಿ ಬಹಳ ಡಿಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಐ ಕುಡ್ ನಾಟ್ ಅಂದ್ರೇನು, ನನ್ಗೆ ಅಟೆಂಡ್ ಆಗಿಲ್ಲ ಅಲ್ವಾ. ಅಟೆಂಡ್ ಅಂದ್ರೆ ಜಾಯಿನ್, ಅಟೆಂಡ್ ಅಂದ್ರೆ ಏನು, ಭಾಗವಹಿಸೋದು. ಡ್ಯಾಶ್ ಪ್ರೋಗ್ರಾಮ್ ಅಂದ್ರೆ ಒಂದು ಸಭೆ ಅಥವಾ ಸಮಾರಂಭ. ಯೆಸ್ಟರ್ಡೇ ಅನ್ನೋದೇನು ಡಿಯರ್, ಈ ಯೆಸ್ಟರ್ಡೇ ಅನ್ನೋದೇನು, ಟುಡೇ, ಯೆಸ್ಟರ್ಡೇ, ಟುಮಾರೋ, ಡೇ ಆಫ್ಟರ್ ಟುಮಾರೋ, ನೆಕ್ಸ್ಟ್ ವೀಕ್ ಆ ತರ ಹೇಳ್ತೀವಲ್ವಾ, ಯೆಸ್ಟರ್ಡೇ. ಫೈನ್. ಯೆಸ್ಟರ್ಡೇ ಅನ್ನೋದೇನಿದೆಯಲ್ಲ, ಇದು ಪಾಸ್ಟ್. ಸರಿನಾ? ಇಲ್ಲಿ ಪಾಸ್ಟ್ ಇದೆಯಲ್ಲ, ಇದು ಅವ್ರೇನ್ ಹೇಳ್ತಿದ್ದಾರೆ, ನಂಗೆ ನಿನ್ನೆ ಯಾವ ಪ್ರೋಗ್ರಾಮ್ ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂತ. ಆದ್ರೆ ಇಲ್ಲಿ ಒಂದು ಹೇಳಿದರೆ ಎಂಗೇಜ್ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆಗಿ ವರ್ಬ್ನ ನಾವು ಇದಕ್ಕೆ ಫಿಕ್ಸ್ ಮಾಡಿಸ್ಬೇಕಂದ್ರೆ ನಾವು ಎಂಗೇಜ್ಮೆಂಟ್ ಅಂತ ಬರಿಬೇಕಾಗುತ್ತೆ. ಎಂಗೇಜ್ಮೆಂಟ್ ಮಾಡಿದಾಗ ಏನಾಗುತ್ತಿದು, ಆ ಸೆಂಟೆನ್ಸ್ ಸರಿ ಹೋಗುತ್ತೆ. ಐ ಕುಡ್ ನಾಟ್ ಅಟೆಂಡ್ ದ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಯೆಸ್ಟರ್ಡೇ. ಓಕೆ, ಇಲ್ಲಿ ಫಿಫ್ತ್ ಒನ್ ನೋಡಿ, ಈ ಡ್ಯಾಶ್ ಕೇರ್ ಆಫ್ ಒನ್ ಸೆಲ್ಫ್ ಈಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಗುಡ್ ಲಿವಿಂಗ್. ಇನ್ನೊಂದ್ಸರಿ ಓದ್ತೀನಿ. ಡ್ಯಾಶ್ ಕೇರ್ ಆಫ್ ಒನ್ ಸೆಲ್ಫ್ ಈಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್
ಗುಡ್ ಲಿವಿಂಗ್ ಅಂದ್ರೇನು, ಇಲ್ಲಿ ಟೇಕ್ ಅಂತ ಕೊಟ್ಟಿದ್ದಾರೆ, ಇದೇನಿದೆ ವರ್ಬ್. ಇದನ್ನ ನಾವು ಈ ಸೆಂಟೆನ್ಸಿಗೆ ಫಿಟ್ ಮಾಡುವಾಗ ಏನಾಗುತ್ತೆ, ನಾವು ಏನೋ ಫಸ್ಟ್ ಹೇಳಲ್ವಾ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮ್ಯಾನ್ ಅಂತ ಎಲ್ಲಾದ್ರೂ ಊರಿಗೆ ಹೋಗುವಾಗ. ಹಾಗೆ ಇದು ಏನಿದೆ ಅಲ್ಲ, ಇದು ಸೇಮ್, ಇದು ಟೇಕ್ ಅಂತಾನೆ ಆಗುತ್ತೆ. ಇಲ್ಲಿ ಏನ್ ಬರ್ದಿದಾರಲ್ಲ ಇಲ್ಲಿ, ಇದು ಟೇಕ್, ಅದು ಸರಿ ಇದೆ. ಅರ್ಥ ಆಯ್ತಾ? ಫಸ್ಟ್ನೇದು ಯಾವುದು ಆನ್ಸರ್? ಮಿಯಾಂಡರ್ಸ್ ಅಂತ. ಏನಕ್ಕೆ ಅಂದ್ರೆ ಹರಿಯುತ್ತೆ, ಹರಿಯುತ್ತೆ. ಹರಿದಿತ್ತು ಅಂತ ಹೇಳಿದ್ರೇನು, ಅದು ಪಾಸ್ಟ್ ಅಲ್ಲಿ ಮುಗ್ದಿತ್ತು. ಈಗ ಹರಿಯುತ್ತದೆ, ಹರಿಯುತ್ತೆ ಅಂತೆಲ್ಲ ಹೇಳುವಾಗಿನು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ, ಇನ್ನ ಕಾರ್ಯ ನಡೀತಾ ಇದೆ ಅಲ್ವಾ, ಸೊ ಹಾಗಾಗಿ ಎಸ್ ಬರಬೇಕು. ನೋಡಿ, ಇಂಡಿಯನ್ ಅಥ್ಲೀಟ್ಸ್ ಹ್ಯಾವ್ ನಾಟ್ ಪರ್ಫಾರ್ಮ್ ವೆಲ್ ಇನ್ ದ ಇಂಡಿವಿಜುವಲ್ ಈವೆಂಟ್ಸ್, ಇಟ್ ಈಸ್ ಬಿಕಾಸ್ ದೇ ಲ್ಯಾಕ್ ಆಫ್. ಅವರಲ್ಲಿ ಏನಿದೆ, ಒಂದು ಕಿಲ್ಲರ್ ಇನ್ಸ್ಟಿಂಕ್ಟ್, ಅಂದ್ರೆ ಅಟ್ಯಾಕ್ ಮಾಡೋ ಅಂತದ್ದು ಒಂದು ಆಟದಲ್ಲಿ, ಅಂದ್ರೆ ಪಾಸಿಟಿವ್ ವೇ ಅಲ್ಲಿ ನೋಡ್ಬೇಕು ಈ ವರ್ಡ್ ಅನ್ನ ನೀವು. ಈಗ ಒಂದು ಆಟ ಆಡ್ತಿದ್ರೆ ಆಟನ ಈಗ ಕಿಲ್ಲರ್ ಇನ್ಸ್ಟಿಂಕ್ಟ್, ಅಟ್ಯಾಕ್ ಮಾಡ್ಬೇಕು ಆ ತರ ಹೇಳ್ತಾ ಇದ್ದಾರೆ. ಈ ಕಿಲ್ಲರ್ ಇನ್ಸ್ಟಿಂಕ್ಟ್ ಅವ್ರ ಹತ್ರ ಇಲ್ಲ. ಮೂರನೇದು, ದ ಸ್ಟ್ರೈಕಿಂಗ್ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಹ್ಯಾವ್ ಡಿಸೈಡೆಡ್ ಟು ಡ್ಯಾಶ್ ದೇರ್ ಎಜುಕೇಶನ್, ಕಂಟಿನ್ಯೂ ದೇರ್ ಎಜುಕೇಶನ್. ಡಿ, ಐ ಕುಡ್ ನಾಟ್ ಅಟೆಂಡ್ ದ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಯೆಸ್ಟರ್ಡೇ, ನಿನ್ನೆ ಎಂಗೇಜ್ಮೆಂಟ್ ಇತ್ತು, ಅದನ್ನ ಅಟೆಂಡ್ ಮಾಡಕ್ ಆಗಿಲ್ಲ. ಈ ಡ್ಯಾಶ್ ಕೇರ್ ಆಫ್ ಒನ್ ಸೆಲ್ಫ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಗುಡ್ ಲಿವಿಂಗ್. ಟೇಕ್ ಎವ್ರಿ ಟೈಮ್ ನೋಡ್ಬೋದು ನೀವು, ಇಲ್ಲಿ ವರ್ಬ್ ನ ಕೊಟ್ಟಿದ್ದಾರೆ, ಆ ವರ್ಬ್ ಅನ್ನ ನಾವು ಪರ್ಟಿಕ್ಯುಲರ್ ಸೆಂಟೆನ್ಸಿಗೆ ಫಿಟ್ ಆಗೋ ತರ ನಾವು ಅದನ್ನ ಮಾಡಿಫೈ ಮಾಡಿ ನೀವು ಇಲ್ಲಿ ಏನ್ ಮಾಡ್ಬೇಕು, ಬರಿಬೇಕು. ಇದೇ ನಿಮ್ದು ಟಾಸ್ಕ್ ಫಸ್ಟ್ ಮೇನ್ ಅಲ್ಲಿ. ಸೆಕೆಂಡ್ ಅದಕ್ಕಿಂತ ಮುಂಚೆ ನೀವು ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ, ಈಗ ಕ್ವಶನ್ ಕೊಟ್ಟಿರ್ತಾರೆ, ಈಗ ಇದೇನಿದೆಯಲ್ಲ ವರ್ಬ್ ಅನ್ನ ಫಿಟ್ ಮಾಡುವಂಥದ್ದು, ಅದಕ್ಕೆ ನೆಕ್ಸ್ಟ್ ಥರ್ಡ್ ಕಾಲಮ್ ಅಲ್ಲೋ ಫೋರ್ತ್ ಕಾಲಮ್ ಅಲ್ಲೋ ಬರಬಹುದು. ಅದಕ್ಕೆ ನೀವು ಕ್ವಶನ್ ಯಾವತ್ತು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಕ್ವಶನ್ ಏನಿದೆ, ಹೆಡ್ಡಿಂಗ್ ಏನಿದೆ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಕ್ವಶನ್ ಒಂದು 2-3 ಟೈಮ್ಸ್ ಓದ್ಕೊಳ್ಳಿ. ಟೈಮ್ ಇರುತ್ತೆ, ಓಕೆ, ಯಾಕೆಂದ್ರೆ ನೀವು ಮಿನಿಮಮ್ ಒಂದು 35 ಅಟೆಂಡ್ ಮಾಡ್ಬೇಕಂದ್ರೂ ನಿಮ್ಗೆ ಎನಫ್ ಟೈಮ್ ಇರುತ್ತೆ. ಸೊ ನೀವು ಅದನ್ನ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಕ್ವಶನ್ ಎಸ್ಪೆಷಲಿ ಇಂಗ್ಲಿಷ್ ಅಲ್ಲಿ ನೋಡೋಕೆಲ್ಲ ಒಂದೇ ತರ ಕಾಣ್ತವೆ, ಆದ್ರೆ ನಮ್ಮ ಮಾರ್ಕ್ಸ್ ಗಳು ಅಲ್ಲೇ ಹೋಗ್ತವೆ. ಆಯ್ತಾ? ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಪೇರ್ ಆಫ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಪೇರ್ ಆಫ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ನೋಡಿ, ನವಡೇಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್. ಕರೆಕ್ಟ್ ವರ್ಡ್ ನ ಜೊತೆಗೆ ಇಲ್ಲೇನಿದೆ ಅಲ್ಲ, ಇಲ್ಲಿ ಆಲ್ರೆಡಿ ಇಲ್ಲಿ ಡ್ಯಾಶ್ ಅನ್ನ ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ. ಅಲ್ಲಿಗೆ ನೀವು ಇಲ್ಲಿ ಕೊಟ್ಟಿರುವಂತಹ 2 ಪದಗಳೇನಿದೆ, ಆ ಪದಗಳಲ್ಲಿ ಯಾವ್ದು ಸರಿಯಾದ ಸ್ಪೆಲ್ಲಿಂಗ್ ಹೊಂದಿರುವಂತ ಪದ ಅನ್ನೋದನ್ನ ನೀವಿಲ್ಲಿ ಬರಿಬೇಕು. ನವಡೇಸ್ ದ ಟ್ರೆಂಡ್ ಈಸ್ ದಟ್ ದ ಕಲರ್ ಆಫ್ ದ ಡ್ರೆಸ್ ಶುಡ್ ಡ್ಯಾಶ್ ದ ಕಲರ್ ಆಫ್ ದ ಹೇರ್. ಇದ್ರ ಮೀನಿಂಗ್ ಏನಂದ್ರೆ, ಇವಾಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವ ತರ ಕಲರ್ ಬಟ್ಟೆ ಹಾಕೊಂಡಿರ್ತೀವಿ ಆ ತರ ನಮ್ ಹೇರ್ ಕಲರ್ ಮ್ಯಾಚ್ ಆಗ್ಬೇಕಂತ. ಇಲ್ಲೊಮ್ಮೆ ಗಮನಿಸಿ, ಕಾಂಪ್ಲಿಮೆಂಟ್, COMPLEMENT ಕಾಂಪ್ಲಿಮೆಂಟ್, COMPLIMENT, ಇದನ್ನು ಕಾಂಪ್ಲಿಮೆಂಟ್ ಅಂತಾನೆ ಓದ್ತೀವಿ. ಆದ್ರೆ ಇದರಲ್ಲಿ ಒಂದಷ್ಟೇ ಸರಿ ಇರೋದು. ಯಾವ್ದು ಸರಿ ಇರೋದು ಅಂತ ಹೇಳಿದ್ರೆ ದಿಸ್ ಒನ್, ಫಸ್ಟ್ ಒನ್, ಕಾಂಪ್ಲಿಮೆಂಟ್, COMPLEMENT. ಓಕೆ, ಕಾಂಪ್ಲಿಮೆಂಟ್ ಅಂದ್ರೇನು, ಪೂರಕವಾಗಿರೋದು. ಎರಡನೇದು ಗಮನಿಸಿ, ದ ಗ್ರ್ಯಾಂಡ್ ಮದರ್ ವಾಸ್ overwhelmed with joy at the dash of her grandson after many years. ಇದೇನ್ ಮೀನಿಂಗ್ ಬರ್ತಾ ಇದೆ ಅಂದ್ರೆ, ಒಂದು ಅಜ್ಜಿ ಒಂದು ಮೊಮ್ಮಗುವನ್ನ ನೋಡುವಾಗ ತುಂಬಾ ವರ್ಷ ಆದ್ಮೇಲೆ ಹೇಗ್ ಫೀಲ್ ಆಗುತ್ತೆ ಅಂತ. ಜಾಯ್ ಅಂದ್ರೇನು, ಸಂತೋಷ. ಓಕೆ, ಓವರ್ವೆಲ್ಮ್ಡ್ ಅಂದ್ರೆ ಖುಷಿಯಿಂದ, ತುಂಬಾ ಖುಷಿಯಾದಾಗ ಒಂದು ಅಳತೆ ಮೀರಿದ ಖುಷಿ ಅನ್ನತ್ತ ಏನ್ ಹೇಳ್ತೀವಲ್ಲ ಆ ತರ ಅಂತ ಅನ್ಕೊಳ್ಬಹುದು. ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ, ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ, ಆಫ್ಟರ್ ಮೆನಿ ಇಯರ್ಸ್ ಅಂದ್ರೆ ತುಂಬಾ ವರ್ಷಗಳಾದ್ಮೇಲೆ. ಇಲ್ಲಿ ನೋಡಿ, ಇಲ್ಲಿ SIT ಅಂತ ಕೊಟ್ಟಿದ್ದಾರೆ, SIGHT ಅಂತ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಯಾವ್ದು ಸರಿ ಅಂತ ಯಾರಾದ್ರೂ ಹೇಳ್ತೀರಾ? ನಿಮ್ ಮನ್ಸಿಗೆ ಏನಾದ್ರು ಬಂತ ಸರಿಯಾದ ಉತ್ತರ? ಇಷ್ಟೇ. ಇದಕ್ಕೆ ಯಾವ್ದು ಅಂತ ಹೇಳಿದ್ರೆ SIGHT ಏನಿದೆಯಲ್ಲ, ಈ ಸೈಟ್, ಸೆಕೆಂಡ್ ಒನ್. ಆಯ್ತಾ? ಈ ಸೈಟ್ ಅನ್ನೋದೇನಿದೆ, ಇದು ಈ ಸೈಟ್, ಈಗ ಮನೆ ಕಟ್ಟಕ್ ಒಂದ್ ಸೈಟ್ ಬೇಕಲ್ವಾ, ಅದನ್ನ ಹೇಳ್ತೀವಿ ಇದು ಸೈಟ್ ಅಂತ, ಅಥವಾ ಒಂದು ಸ್ಥಳ ಅಂತ ಹೇಳ್ತೀವಿ. ಈಗ ಅದು ಬ್ಯೂಟಿಫುಲ್ ಸೈಟ್ ಮ್ಯಾನ್ ಅಥವಾ ಟೂರಿಸ್ಟ್ ಸೈಟ್ ಅಂತೆಲ್ಲ ಮಾತಾಡಲ್ವಾ, ಆ ತರ. ಈಗ ಸೈಟ್ ಅಂದ್ರೇನು, ಪರ್ಟಿಕ್ಯುಲರ್ ಸ್ಥಳ ಅಂತ. SIGHT ಅಂತ ಅಂದ್ರೆ ವೀಕ್ಷಣೆ ಅಥವಾ ನೋಡು ಅಥವಾ ದೃಷ್ಟಿ. ಅರ್ಥ ಆಯ್ತಾ? ಥರ್ಡ್ ಒನ್ ನೋಡಿ, ದ ಡ್ಯಾಶ್ ಲುಕ್ ವಾಸ್ಟ್ ಅಂಡ್ ಲೋನ್ಲಿ. ದ ಡ್ಯಾಶ್ ಲುಕ್ ವಾಸ್ಟ್. ವಾಸ್ಟ್ ಅಂದ್ರೆ ಏನಪ್ಪ?
ವಾಸ್ಟ್ ಅಂತ ಹೇಳಿದ್ರೆ ವಿಶಾಲ, ಆಯ್ತಾ. ಈಗ ಅಂಡ್ ಲೋನ್ಲಿ ಅಂದ್ರೆ ಲೈಕ್ ಒಬ್ರೇ ಅಂತ ಇರೋದಂತಲ್ಲ, ಬಟ್ ತುಂಬಾ ವಿಶಾಲವಾಗಿದೆ, ಅಲ್ಲಿ ಯಾರು ಇರಲ್ಲ ಅನ್ನೋ ಮೀನಿಂಗ್ ಆಗುತ್ತೆ ಇಲ್ಲಿ. ನೋಡಿ, ದ ಡ್ಯಾಶ್ ಲುಕ್ ವಾಸ್ಟ್ ಅಂಡ್ ಲೋನ್ಲಿ. ಇಲ್ಲಿ ನೋಡಿ, ಇದರಲ್ಲಿ ಯಾವ್ದು ಸ್ಪೆಲ್ಲಿಂಗ್ ಇದೆ? ಇಲ್ಲಿ ಒಂದು DESERT ಇದೆ, ಈ ಡೆಸರ್ಟ್, ಮತ್ತೆ ಇನ್ನೊಂದು DESSERT, ಈ ಡೆಸರ್ಟ್ ಇದೆ. ಇದರಲ್ಲಿ ಎರಡು ಆನ್ಸರ್ ಅಲ್ಲಿ ಯಾವ್ದು ಸರಿ? ಇದರಲ್ಲಿ ಯಾವ್ದು ಸರಿ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಒನ್ DESERT ಡೆಸರ್ಟ್, ಇದೇನಿದೆಯಲ್ಲ ಇದು ಸರಿ. ಈ ಡೆಸರ್ಟ್ ಅಂದ್ರೇನು? ಸಮುದ್ರ. ಈ DESSERT ಅಂತ ಹೇಳಿದ್ರೇನು? ಈಗ ಊಟ ಆದ್ಮೇಲೆಲ್ಲ ಡೆಸರ್ಟ್, ಐಸ್ ಕ್ರೀಮ್ಸ್, ಸ್ವೀಟ್ಸ್ ಅದೆಲ್ಲ ಇರುತ್ತಲ್ವಾ, ಅದು. ನೋಡಿ, ಈ ಡೆಸರ್ಟ್ ನ ಇಲ್ಲಿಗೆ ಹಾಕಿ, ದ ಡೆಸರ್ಟ್ ಲುಕ್ ವಾಸ್ಟ್ ಅಂಡ್ ಲೋನ್ಲಿ. ಲುಕ್, ಯಾರೋ ಹೇಳ್ತಾ ಇದ್ದಾರೆ ಇದನ್ನ, ನಾನು ಅಲ್ಲಿ ಸಮುದ್ರ ಹತ್ರ ಹೋಗಿದ್ದೆ ಅಥವಾ ಸಾಗರ ಹತ್ರ ಹೋಗಿದ್ದೆ, ಅದು ನನ್ಗೆ ತುಂಬಾ ವಾಸ್ಟ್ ಆಗಿ ಎಂತ ಲೋನ್ಲಿ ಆಗಿ ಕಾಣ್ತಾ ಇತ್ತು ಅಂತ. ಲುಕ್, ಕಾಣ್ತಿದೆ ಅಲ್ಲ, ಕಾಣ್ತಿತ್ತು. ಡೆಸರ್ಟ್ ಏನು? ಡೆಸರ್ಟ್ ಅಂದ್ರೆ ಸಾರಿ, ಸಮುದ್ರ ಅಲ್ಲ, ಡೆಸರ್ಟ್ ಅಂತ ಹೇಳಿದ್ರೆ ಮರುಭೂಮಿ. ಓಕೆನಾ? ಫೋರ್ತ್ ಒನ್ ನೋಡಿ, ದ ಕಾಮನ್ ರಿಫ್ರೈನ್ ಆಫ್ ಟೀಚರ್ಸ್ ಈಸ್ ದ ಲೇಸಿನೆಸ್ ವಿಲ್ ಡ್ಯಾಶ್ ದ ರಿಸಲ್ಟ್ಸ್. ಅಂದ್ರೆ ಅಲ್ಲಿಗೆ ಏನಂತ, ಒಂದು ಟೀಚರ್ಸ್ ಗಳಲ್ಲಿನ ಒಂದು ಲೇಸಿನೆಸ್ ಏನನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಎಫೆಕ್ಟ್. EFFECT ಎಫೆಕ್ಟ್. ನೋಡಿ ಇನ್ನೊಮ್ಮೆ ಈ ಡಿಫ್ರೆನ್ಸ್ ನೋಡಿ, EFFECT ಇದಿದೆ, AFFECT ಒಂದು ಇದೆ. ನಾವು ಇನ್ನೊಮ್ಮೆ ಓದ್ಕೊಳ್ಬೇಕಾದ್ರೆ, ದ ಕಾಮನ್ ರಿಫ್ರೈನ್ ಆಫ್ ಟೀಚರ್ ಈಸ್ ದಟ್ ಲೇಸಿನೆಸ್ ವಿಲ್ ಡ್ಯಾಶ್ ದ ರಿಸಲ್ಟ್ಸ್. ಇದಕ್ಕೆ ಅಂದ್ರೆ ಟೀಚರ್ಗಳಲ್ಲಿ ಅಥವಾ ಕಲಿಸುವವರಲ್ಲಿ ಒಂದು ಸೋಮಾರಿತನ ಏನನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ಆ ಸೋಮಾರಿತನ ಟೀಚರ್ಸ್ಗಳಲ್ಲಿ ಏನಕ್ಕೆ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಕಲಿಸುವಂತಹ ಮಕ್ಕಳ ಮೇಲಿನ ರಿಸಲ್ಟ್ ಗಳ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ. ಏನಿದು ಎಫೆಕ್ಟ್? ಇಲ್ಲಿ ನೋಡಿ, ಈ ಎಫೆಕ್ಟಿಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಒನ್ ಇದಕ್ಕೆ ಆನ್ಸರ್ ಏನಿದೆ? ಫಸ್ಟ್ EFFECT ಎಫೆಕ್ಟ್. ನೀವು EFFECT ಅನ್ನ ತಗೊಂಡಾಗ ಅದು ನೌನ್ ಫಾರ್ಮ್ ಅಲ್ಲಿ ಇರುತ್ತೆ. ನೌನ್ ಅಂದ್ರೇನು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆನಾ? ನೌನ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ದ ರಿಸಲ್ಟ್ ಆಫ್ ಕಾನ್ಸಿಕ್ವೆನ್ಸಸ್. ಸಾರಿ, ಈಗ ಮರಗಳನ್ನ ಕಡಿದ್ರೆ ಏನಾಗುತ್ತೆ? ಅದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಅದು ಒಂದು ಏನಾಯ್ತು ಇಲ್ಲಿ, ಈ ಎಫೆಕ್ಟಿಗೆ ಆಗುತ್ತೆ, ಕಾರಣ ಅಲ್ವಾ? ಅದೇನ್ ಮಾಡ್ತಿದೆ? ದ ರಿಸಲ್ಟ್, ಒಂದು ಕಾರ್ಯ ಮಾಡಿದ್ರಿಂದ ಒಂದು ರಿಸಲ್ಟ್, ಇದು ನೌನ್ ಅಲ್ಲಿ ಇದೆ, ಮತ್ತೆ ಇದೊಂದು ಕಾರ್ಯದ ಮುಖಾಂತರ ಆದಂತಹ ರಿಸಲ್ಟ್ ಗೆ ಈ EFFECT ಅನ್ನ ಮಾಡೋದು. ಈ AFFECT ಅನ್ನೋದೇನಿದೆ, ಇದು ವರ್ಬ್ ಫಾರ್ಮ್. ಈ ವರ್ಬ್ ಫಾರ್ಮ್ ಅನ್ನೋದೇನು? ಟು ಇನ್ಫ್ಲೂಯೆನ್ಸ್ ಆರ್ ಬ್ರಿಂಗ್ ಅಬೌಟ್ ಎ ಚೇಂಜ್. ಯಾವ್ದಾದ್ರೂ ಒಂದು ಚೇಂಜ್ ಅನ್ನ ತರಬೇಕಾಗಿದೆ ಅಥವಾ ಬದಲಾವಣೆಯನ್ನ ಮಾಡಬೇಕಾಗಿದೆ, ಅದಕ್ಕೆ ಏನಾಗುತ್ತೆ? ಇದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಅಂದ್ರೆ ಒಂದು ಕಾರಣವನ್ನ ಅಥವಾ ಯಾವುದೋ ಒಂದು ವಸ್ತುವಿಗೆ, ಯಾರೋ ಒಬ್ರಿಗೆ ಏನೋ ಒಂದು ಬದಲಾವಣೆಯನ್ನ ಮಾಡಬೇಕಾಗಿದೆ, ಅವಾಗ ಎಫೆಕ್ಟ್ ಅಂತ ಬರುತ್ತೆ. ಏನೋ ಒಂದು ಆಗಿದ್ರಿಂದ ಒಂದು ಕಾರಣ, ಏನೋ ಒಂದು ಆಗಿದ್ರಿಂದ ಒಂದು ಪರಿಣಾಮ ಆಗಿದ್ದಕ್ಕೆ ಈ ಎಫೆಕ್ಟ್. ಇದು ಏನಂತ ಹೇಳಿದ್ರೆ, ಯಾರ್ದೋ ಒಬ್ರ ಮೇಲೆ ಒಂದು ಬದಲಾವಣೆಯನ್ನ ಮಾಡಬೇಕಾಗಿದೆ, ಬದಲಾವಣೆಯನ್ನ ತರಬೇಕಾಗಿದೆ ಅನ್ನೋದಕ್ಕೆ ಇದು. ಓಕೆ, ಇಲ್ಲಿ ನೋಡಿ, ಲಾಸ್ಟ್ ಒನ್, ಫಿಫ್ತ್ ಒನ್, ಸೆಕೆಂಡ್ ಕಾಲಮ್ ಅಲ್ಲಿ, ಎಟ್ ದ ಎಂಡ್ ಆಫ್ ದ ಲೆಕ್ಚರ್ the teacher said, if you have any dash questions you can ask me. Okay, ಇಲ್ಲಿ ನೋಡಿ, at the end of the lecture the teacher said, if you have any dash questions you can ask me. ಇದಕ್ಕೆ ಏನಂತ ಆನ್ಸರ್ ಬರಿಬೇಕು ನಾವು? FARTHER ಅಂತನ, FURTHER ಅಂತನ? ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ FURTHER ಅಂತ, ಅಂದ್ರೆ ಫರ್ದರ್. ಫರ್ದರ್ ಅಂದ್ರೆ ಏನು? ನಂತರ, ಆಮೇಲೆ. ಈಗ ಐ ವಿಲ್ ಆಸ್ಕ್ ಯು ಫರ್ದರ್, ಐ ವಿಲ್ ಗಿವ್ ಯು ಫರ್ದರ್ ಅಂದ್ರೆ ಮತ್ತೆ ಕೊಡ್ತೀನಿ ಅಥವಾ ಮತ್ತೆ ಕೇಳ್ತೀನಿ, ನಂತರ, ಆಮೇಲೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು? ಇದು ಫರ್ದರ್. ಟೀಚರ್ ಏನ್ ಹೇಳ್ತಾ ಇದ್ದಾರೆ, ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕ್ಲಾಸ್ ಮುಗಿದ್ಮೇಲೆ ಕೇಳಿ ಅಥವಾ ನಂತರ ಕೇಳಿ, ಮಿಡಲ್ ಅಲ್ಲಿ ಡಿಸ್ಟರ್ಬ್ ಆಗೋದು ಬೇಡ ಅನ್ನೋ ತರ ಹೇಳ್ತಾ ಇದ್ದಾರೆ. ದಿಸ್ ಒನ್ FURTHER ಫರ್ದರ್. ಈ FAR ಆಗಲ್ಲ. ಓಕೆನಾ? ಥರ್ಡ್ ಒನ್ ನೋಡಿ,
Fill in the blanks in the following question, selecting appropriate idiom from the list given below in bracket. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫೆದರ್ ಇನ್ ಯುವರ್ ಕ್ಯಾಪ್, ಚಿಕನ್ ಫೀಡ್, ಆಲ್ ಇಯರ್ಸ್, ಕ್ರೊಕೊಡೈಲ್ ಟಿಯರ್ಸ್, ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ, ಇವೆಲ್ಲ ಏನಿದೆಯಲ್ಲ ಇದು ಆಲ್ರೆಡಿ ಇಡಿಯಮ್ಸ್ ಇದೆ. ಈ ಇಡಿಯಮ್ಸ್ ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆ ಸೆಂಟೆನ್ಸಿಗೆ ನಾವು ಆ ಇಡಿಯಮ್ಸ್ ನ ತಗೊಂಡು ಇಲ್ಲಿಗೆ ಬರಿಬೇಕಾಗಿದೆ. ಓಕೆನಾ, ಇವೆಲ್ಲ ಇಡಿಯಮ್ಸ್ ಇದೆ ನೋಡಿ. ಫೆದರ್ ಇನ್ ಯುವರ್ ಕ್ಯಾಪ್ ಇಡಿಯಮ್, ಚಿಕನ್ ಫೀಡ್ ಅನ್ನೋದು ಇಡಿಯಮ್, ಆಲ್ ಇಯರ್ಸ್ ಅನ್ನೋದು ಇಡಿಯಮ್. ಇದನ್ನ ಚೂಸ್ ಮಾಡಿ ನಾವು ಇಲ್ಲಿಗೆ ಬರಿಬೇಕಾಗಿದೆ. ನಾನು ತುಂಬಾ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಇಂಟೆನ್ಷನಲ್ಲಿನೇ ಇದನ್ನ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಕೆಲವೊಂದ್ಸರಿ ಎಷ್ಟು ಅಂದ್ರೆ ನಾವು ಇಂಗ್ಲಿಷ್ ಅನ್ನ ಯಾವ ತರ ಕಲಿಬೇಕಂತ ಹೇಳಿದ್ರೆ ತುಂಬಾ ಡೀಟೇಲ್ಡ್ ಆಗಿ ವಿತ್ ಗ್ರಾಮ್ಯಾಟಿಕಲಿ ಮೊದಲಿಂದ ಬೇಸಿಕ್ ಇಂದ ಕಲಿತ್ರಷ್ಟೇ ನಮಗೆ ಕೆಲವೊಂದ್ಸರಿ ಅರ್ಥ ಆಗುತ್ತೆ. ಆದ್ರೆ ನಾವೆಲ್ಲ ಇವಾಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸದ ಸಮಯದಲ್ಲಿ ಇರೋದ್ರಿಂದ ಈಗ ಸಡನ್ ಆಗಿ ನಾನು ಡಿಟೇಲ್ ಆಗಿ ಹೇಳೋಕ್ಕೂ ಅಷ್ಟು ನನಗೂ ಟೈಮ್ ಇಲ್ಲ. ಓಕೆ, ನೀವು ಹೇಳಿ ಅಂತ ಹೇಳಿದ್ರು ನನಗೂ ಟೈಮ್ ಪರ್ಮಿಟ್ ಮಾಡ್ತಾ ಇಲ್ಲ. ಅದಕ್ಕೆ ನಾನೊಂದು ಸಿಂಪಲ್ ಆಗಿ ಒಂದು ಇನಿಷಿಯೇಟಿವ್ ಮಾಡೋಣ ಅನ್ನೋದು ನನ್ನ ಉದ್ದೇಶ. ಹಂಗಾಗಿ ಏನಿದೆ, ಇದನ್ನ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಉದ್ದೇಶದಿಂದ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ. ಇದ್ದಿದ್ರಲ್ಲಿ ಫಸ್ಟ್ ಒನ್ ನೋಡಿ, ರೇಷ್ಮಾ ಈಸ್ ದ ಡ್ಯಾಶ್ ವೆನ್ ಇಟ್ ಕಮ್ಸ್ ಟು ಸ್ಟಡಿಂಗ್. ರೇಷ್ಮಾ ಈಸ್ ದ ಡ್ಯಾಶ್ ವೆನ್ ಇಟ್ ಕಮ್ಸ್ ಟು ಸ್ಟಡಿಂಗ್. ಒಮ್ಮೆ ನೋಡಿ ಇಲ್ಲಿ, ಅಂದ್ರೆ ಒಮ್ಮೆ ಚೆಕ್ ಮಾಡಿ ಯಾವ್ದಾಗ್ಬೋದು ಇಲ್ಲಿ. ಯಾವ್ದಾದ್ರು ನೀವು ಇಡಿಯಮ್ಸ್ ಯಾವ್ದಾದ್ರು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಫ್ರೀ ಇದ್ರೆ, ಇಫ್ ಐ ಆಮ್ ಫ್ರೀ, ಇಡಿಯಮ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅರೌಂಡ್ ಒಂದು 400-500 ಇಡಿಯಮ್ಸ್ ನ ಕ್ಲಾಸ್ ಮಾಡೋಕೆ ಟ್ರೈ ಮಾಡ್ತೀನಿ. ಅವಾಗ ನಿಮ್ಗೆ ಇಡಿಯಮ್ಸ್ ಬರೀ ಈ ಎಕ್ಸಾಮ್ಸ್ಗೆ ಮಾತ್ರ ಅಲ್ಲ, ಗ್ರೂಪ್ ಸಿ, ಗ್ರೂಪ್ ಡಿ ಆಗಿರ್ಬೋದು, ಮತ್ತೆ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಬಹಳ ಹೆಲ್ಪ್ಫುಲ್ ಆಗುತ್ತೆ. ವಿಲ್ ಸಿ ಹೌ ಟೈಮ್ ಗೋಸ್. ರೇಷ್ಮಾ ಈಸ್ ದ ಡ್ಯಾಶ್ ವೆನ್ ಇಟ್ ಕಮ್ಸ್ ಟು ಸ್ಟಡಿಂಗ್ ಅನ್ನೋದೇನಿದೆಯಲ್ಲ, ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ ಇಲ್ಲಿ ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ. ಫಸ್ಟ್ ಒನ್ ಇದು ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ ಅಂದ್ರೆ ಏನು? ಈಗ ಎಲ್ಲಾರು ಓದ್ತಾ ಇದ್ದಾರೆ, ಅವಳು ಮಾತ್ರ ಹಿಂದೆ ಇದ್ದಾಳೆ ಅಲ್ವಾ. ಈಗ ನೀವು ಒಂದು ಪದ ನೋಡಿದೀರಾ, ಗುಂಪಲ್ ಗೋವಿಂದ ಅಂತ ಒಂದ್ ಮಾತು ಹೇಳ್ತೀವಲ್ವಾ. ಅಂದ್ರೆ ಎಲ್ಲಾರು ಇರ್ತಾರೆ, ಅವ್ರ ಜೊತೆ ಅವಳು ಇದ್ದು ಹೋಗ್ಬಿಟ್ಟಿದ್ದಾಳೆ, ಆಯ್ತಾ. ಆಮೇಲೆ ಇನ್ನ ಒಂದು ಹೇಳ್ತೀವಿ ಏನಂತ, ಒಬ್ರು ಹಳ್ಳಕ್ ಬಿದ್ರೆ ಎಲ್ಲಾರು ಹಳ್ಳಕ್ ಬೀಳ್ತಾರೆ ಅಂತ. ಇವೆಲ್ಲ ಒಂದ್ ಕುರಿ ಹಳ್ಳಕ್ ಬಿದ್ರೆ ಎಲ್ಲಾರು ಹಳ್ಳಕ್ ಬೀಳ್ತಾರೆ ಅಂತ. ಏನಕ್ಕೆ ಇವನ್ನೆಲ್ಲ ಹೇಳ್ತೀವಿ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಶೀಪ್ ಅನ್ನೋದೇನಿದೆ ಅದು ಒಂದು ಫೂಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಇಡಿಯಂ ಅಲ್ಲಿ. ಓಕೆ, ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ ಅಂದ್ರೆ ಅವಳು ತುಂಬಾ ಹಿಂದಿದ್ದಾಳೆ, ಅವಳು ಆಲ್ರೆಡಿ ಲ್ಯಾದರ್ ಇದ್ದಾಳೆ, ಬ್ಯಾಕ್ವರ್ಡ್ ಇದ್ದಾಳೆ, ಅವಳು ಸ್ಟಡಿಯಲ್ಲಿ ಹಿಂದೆ ಉಳಿದಿದ್ದಾಳೆ, ಅವಳು ಬೇರೆ ಮಕ್ಕಳು ಫ್ಯಾಮಿಲಿಯಲ್ಲಿ ಬೇರೆ ಮಕ್ಳು ಇರೋ ತರ ಅವಳು ಫಾಸ್ಟ್ ಇಲ್ಲ ಅನ್ನೋದು. ಆನ್ಸರ್ ಏನು? ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ. ಸೊ ಬ್ಲ್ಯಾಕ್ ಶೀಪ್ ಆಫ್ ದ ಫ್ಯಾಮಿಲಿ ಅಂದ್ರೇನು? ಅವಳು ಹಿಂದೆ ಉಳಿದಿದ್ದಾಳೆ, ಲ್ಯಾದರ್ ಆಗಿದ್ದಾಳೆ, ಆಯ್ತಾ. ಎರಡನೇದು ನೋಡಿ, David is always crying so his dad can buy him something or the other, but his mom knows they are nothing but. ಇನ್ನೊಂದ್ಸರಿ ಓದ್ತೀನಿ. David is always crying so his dad can buy him something or the other, but his mom knows they are nothing but dash ಅಂತ. ಸೊ ಇದಕ್ಕೆ ಆನ್ಸರ್ ಏನಂದ್ರೆ ನೋಡಿ, ಇದಕ್ಕೆ ಆನ್ಸರ್ ಇದು ಎರಡನೇದು, ಕ್ರೊಕೊಡೈಲ್ ಟಿಯರ್ಸ್ ಅಂತ ಏನಿದೆ ಅದು. ಈಗ ಮೊಸಳೆ ಕಣ್ಣೀರ್ ಹಾಕ್ಬೇಡ ಅಂತ ಹೇಳಲ್ವಾ, ಮೂವೀಸ್ ಎಲ್ಲ ಕೇಳಿರ್ತೀರಾ ಅಲ್ವಾ ಈ ಪದ. ಮೊಸಳೆ ಕಣ್ಣೀರ್ ಅಂದ್ರೇನು? ನೀನು ನಾಟಕೀಯವಾಗಿ ಅಳೋದು, ನಿಂಗೆ ನಿಜವಾಗ್ಲೂ ಬೇಜಾರಾಗಿ ಅಳ್ತಾ ಇಲ್ಲ, ಸುಮ್ನೆ ಏನೋ ಒಂದು ಬೆನಿಫಿಟ್ ಆಗ್ಬೇಕಾಗಿದೆ ಅನ್ನೋದನ್ನ ಅಳ್ತಾ ಇದೆಯಾ ಅಂತ. ಈ ಸೆಂಟೆನ್ಸ್ ನೋಡಿ, ಇದ್ರಲ್ಲಿ ಏನಿದೆ ಅಂದ್ರೆ ಡೇವಿಡ್ ಯಾವತ್ತೂ ಅಳ್ತಾ ಇರ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಅಪ್ಪನ ಹತ್ರ ಏನಾದ್ರೂ ತೆಗೆಸ್ಕೊಳ್ಲಿಕ್ಕೆ. ಈಗ ಮಕ್ಕಳು ಹಠ ಮಾಡ್ತಾರಲ್ಲ, ಆತರ ಮಾಡ್ತಾ ಇರ್ತಾರೆ ಡೇವಿಡ್. ಆದ್ರೆ ಅವ್ರ ತಾಯಿ ಅದನ್ನ ಕನ್ಸಿಡರ್ ಮಾಡಲ್ಲ. ಏನಕ್ಕೆ ಅಂದ್ರೆ ಅವ್ರ ಅಮ್ಮನಿಗೆ ಗೊತ್ತು ಅವ್ನ್ ಅದು ಮೊಸಳೆ ಕಣ್ಣೀರು, ಅವ್ನು ನಿಜವಾಗ್ಲೂ ಅಳ್ತಿರೋದಲ್ಲ, ಅವನು ಅದು ಬುದ್ಧಿವಂತಿಕೆ ಕಣ್ಣೀರು ಅಂತ. ಎರಡನೇದು ಕ್ರೊಕೊಡೈಲ್ ಟಿಯರ್ಸ್. ಮೂರನೇದು ನೋಡಿ, ರಾಜಾರಾಮ್ ಲವ್ಸ್ ಹಿಸ್ ಜಾಬ್ ಈವನ್ ದೋ ದೇ ಪೇ ಹಿಮ್. ರಾಜಾರಾಮ್ ಲವ್ಸ್ ಹಿಸ್ ಜಾಬ್. ಲವ್ಸ್ ಇಲ್ಲಿ ನೋಡಿ, ಈ ವರ್ಬ್ ಏನಿದೆಯಲ್ಲ ಇದು ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ನೋಸ್ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಇದೆ. ವರ್ಬ್ ಲವ್ ಅಂದ್ರೆ ಏನು? ಒಂದು ಪ್ರೀತಿ ಇರ್ಬೋದು. ನೋಸ್ ಅಂತಂದ್ರೆ ಗೊತ್ತಿರೋದು. ಆಲ್ವೇಸ್ ಅಂದ್ರೆ ಯಾವಾಗಲೂ. ಓಕೆ, ಸೊ ಇನ್ ಬೇರೆ ಯಾವ ವರ್ಡ್ ಇದೆ ಇದರಲ್ಲಿ? ಫೈನ್. ರಾಜಾರಾಮ್ ಲವ್ಸ್ ಹಿಸ್ ಜಾಬ್ ಈವನ್ ದೋ ಅಂದ್ರೆ ನೋಡಿ, ನಾನು ನೆಕ್ಸ್ಟ್ ಲಾಸ್ಟ್ ಹೋಗ್ತಾ ದೊಡ್ಡ ಸೆಂಟೆನ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಒಂದ್ 4-5
ಒಂದು ಪ್ಯಾಸೇಜ್ ಕೊಟ್ಟು ಅದರಲ್ಲಿ ಒಂದು ಏನು ಡ್ಯಾಶ್ ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕೊಟ್ಟಿರ್ತಾರೆ, ಅದಕ್ಕೆ ಈ ಎಲ್ಲಾ ವರ್ಡ್ಸ್ ಯೂಸ್ ಆಗುತ್ತೆ. ಈವನ್ದೋ ಆಗಿರ್ಬೋದು, ಆಲ್ದೋ ಆಗಿರ್ಬೋದು, ವಿಚ್ ಎವರ್ ಇರಬಹುದು. ಓಕೆ, ಆಮೇಲೆ ಮೋರ್ ಓವರ್, ಹೌ ಎವರ್, ಈ ತರ ವರ್ಡ್ಸ್ ಗಳು ಯೂಸ್ ಆಗ್ತಾ ಹೋಗುತ್ತೆ. ಸೊ ಇವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈವನ್ದೋ ಅಂದ್ರೆ ಅದಾಗಿಯೂ. ಓಕೆ, ಐ ಆಮ್ ರಿಯಲಿ ಫೀಲಿಂಗ್ ವೆಲ್ ಈವನ್ದೋ ಐ ಗಾಟ್ ಹಾರ್ಟ್ ಅಟ್ಯಾಕ್. ಜಸ್ಟ್ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್. ಈವನ್ದೋ ಅಂದ್ರೆ ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ನನ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಸಹ. ಈವನ್ದೋ ಅಂದ್ರೆ ಅದಾಗಿಯೂ. ರಾಜಾರಾಮ್ ಲವ್ಸ್ ಹಿಸ್ ಜಾಬ್ ಈವನ್ದೋ, ಅದಾಗಿಯೂ. ದೇ ಪೇ ಹಿಮ್ ಏನಕ್ಕೆ, ರಾಜಾರಾಮ್ ಅವನ ಕೆಲಸವನ್ನ ತುಂಬಾ ಇಷ್ಟಪಡ್ತಾನೆ, ಏನಾಗಿದ್ರು. ಚಿಕನ್ ಫೀಡ್ ಅಂತ ಇದೆ ನೋಡಿ, ಇದು ಮೂರನೇದು ಇದಕ್ಕೆ ಆನ್ಸರ್ ಸಿಗೆ. ಚಿಕನ್ ಫೀಡ್ ಅಂದ್ರೇನು? ಈಗ ಕೋಳಿಗಳು ಎಷ್ಟು ಊಟ ಮಾಡ್ತವೆ? ಚಿಕ್ಕದು ಊಟ ಮಾಡ್ತಾರೆ ಅಲ್ವಾ, ಅವ್ರು ಸಣ್ಣ ಅಂದ್ರೆ ಬಹಳ ಕಡಿಮೆ ತಿಂತಾವೆ. ಈಗ ಆನೆ ತಿನ್ನೋದಕ್ಕೂ ಈ ಕೋಳಿ ತಿನ್ನೋದಕ್ಕೂ ಡಿಫ್ರೆನ್ಸ್ ನೋಡುವಾಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಚಿಕನ್ ಫೀಡ್ ಅನ್ನೋದು ಬಹಳ ಕಡಿಮೆಗೆ ಸಾಕಾಗುತ್ತೆ. ಇದ್ರ ಅರ್ಥ ಏನು? ರಾಜಾರಾಮ್ ತುಂಬಾ ಕಡಿಮೆ ಸಂಬಳವನ್ನ ಅರ್ನ್ ಮಾಡಿದ್ರು ಅವರು ಆ ಕೆಲಸವನ್ನ ತುಂಬಾ ಇಷ್ಟಪಡ್ತಾರೆ ಅಂತ. ಓಕೆ, ಚಿಕನ್ ಫೀಡ್ ಅನ್ನೋದು ಮೂರನೇದಕ್ಕೆ. ನಾಲ್ಕನೇದು, ವೆನ್ ಎಲಿಜಬೆತ್ ಓನ್ ದ ಮೆಡಲ್ ಹರ್ ಟೀಚರ್ ಸೆಡ್ ಕಂಗ್ರ್ಯಾಚುಲೇಷನ್ಸ್, ಇಟ್ ಈಸ್ ಎ ಡ್ಯಾಶ್ ಅಂತ. ಇನ್ನೊಂದ್ಸರಿ ಹೇಳ್ತೀನಿ, ಏನಕ್ಕೆ ಇಡಿಯಮ್ಸ್ ಮತ್ತೆ ಸೆಂಟೆನ್ಸ್ ಗಳನ್ನ ನೀವು ಗಮನಿಸಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಇದೇ ಇಡಿಯಮ್ಸ್ ಬರಲ್ಲ. ಓಕೆ, ಇದೇ ಸೆಂಟೆನ್ಸ್ ಗಳು ಬರದೇ ಇರಬಹುದು. ಅಟ್ಲೀಸ್ಟ್ ನಿಮಗೆ ಒಂದು ಗೊತ್ತಿರ್ಬೇಕು ಏನಂತ, ಈ ಮೀನಿಂಗ್ ಅಂದ್ರೆ, ಈ ಇಡಿಯಂ ಮೀನಿಂಗ್ ಅಂದ್ರೆ ಏನು, ಇದು ಯಾವ್ದಕ್ಕೆ ಸೆಂಟೆನ್ಸ್ ಗೆ ಫಿಟ್ ಮಾಡಬಹುದು ಅಂತ. ಅರೌಂಡ್ ನಾನೊಂದು ಕ್ವಶನ್ ಪೇಪರ್ಸ್ ನ ಅಂದ್ರೆ ಟಿಲ್ ಯುವರ್ ಎಕ್ಸಾಮ್ ಅರೌಂಡ್ ಎಕ್ಸಾಮ್ ಅಂದ್ರೆ ಹತ್ರ ಒಂದು 2 weeks ಬರೋ ತನಕ ಅಥವಾ 1 week ಬರೋ ತನಕ ಮಾಡ್ತೀನಿ. ವಿ ಹ್ಯಾವ್ ಸ್ಟಿಲ್ ಟೈಮ್. ಓಕೆ, ಸೊ ಈ ಕ್ಲಾಸಸ್ ನ ನೀವು ನೋಡ್ತಾ ಒಂದು ನಿಮ್ಗೆ ಅಟ್ಲೀಸ್ಟ್ ಎಲಿಮಿನೇಷನ್ ಮೆಥಡ್ ಆದ್ರೂ ನಿಮಗೆ ಕ್ಲಾರಿಟಿ ಬರಬೇಕು. ಓಕೆ, ಈ ಎಲಿಮಿನೇಷನ್ ಮೆಥಡ್ ಆದ್ರೆ ಏನಾಗುತ್ತೆ, ಈಗ ಚಿಕನ್ ಫೀಡ್ ಅಂದ್ರೆ ಏನು ಅಂತ ಗೊತ್ತಿದೆ, ಅಂದ್ರೆ ಕಡಿಮೆ ಸ್ಯಾಲರಿ ಅಥವಾ ಯಾವ್ದಕ್ಕೂ ಸಾಕಾಗದೆ ಇರೋದು. ಓಕೆ, ಕಡಿಮೆ ಸ್ಯಾಲರಿ ಅಂತ ಹೇಳಿದೆ, ನೀವು ಅದನ್ನೇ ಸ್ಟಿಕ್ ಆಗ್ಬಾರ್ದು. ಏನಂತ, ಕಡಿಮೆ ಸ್ಯಾಲರಿನೇ ಬರ್ಬೇಕು, ಅದ್ರಲ್ಲಿ ಯಾವ್ದೋ ಒಂದು ನೌನ್ ಅನ್ನೋ ರಾಜಾರಾಮೇ ಬರ್ಬೇಕು, ಅಥವಾ ಸೀತಾ ಅನ್ನೋದೇ ಬರ್ಬೇಕು, ಅಥವಾ ಶಂಕರ್ ಅನ್ನೋದೇ ಬರ್ಬೇಕು, ಹಾಗಲ್ಲ. ಚಿಕನ್ ಫೀಡ್ ಅನ್ನೋದೇನು, ಕಡಿಮೆ ಅಂತ ಮೀನಿಂಗ್. ಓಕೆ, ಒಂದು ವರ್ಡ್ ಏನಿದೆ ಅದು ಮಲ್ಟಿಪಲ್ ಮೀನಿಂಗ್ಸ್ ನ ಕ್ರಿಯೇಟ್ ಮಾಡಬಹುದು. ಈ ಚಿಕನ್ ಫೀಡ್ ಅನ್ನೋದೇನು ಕಡಿಮೆ ಆಗಿರ್ಬಹುದು, ಕಡಿಮೆ ಸ್ಯಾಲರಿ ಆಗಿರಬಹುದು ಅಲ್ವಾ, ಅಥವಾ ಯಾವ್ದಕ್ಕೂ ಸಾಲದೆ ಇರೋದಾಗಿರ್ಬಹುದು, ನಾಟ್ ಎನಫ್ ತರ ಇರಬಹುದು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ಜಸ್ಟ್ ನೋಡ್ತಾ ಹೋಗ್ಬೇಡಿ ಡಿಯರ್, ಅರ್ಥ ಮಾಡ್ಕೊಳ್ಳಿ. ಆಗ ನೀವೇನ್ ಮಾಡ್ಬೋದು, ಈಗ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಲ್ಲ. ಈಗ ನೀವೇನ್ ಕಲ್ತಿರ್ತೀರಾ ಅದನ್ನ ನೀವು ಆಫೀಸರ್ ಆದ್ಮೇಲೆ ಅದನ್ನ ನೀವು ಪ್ರಾಕ್ಟಿಕಲ್ ವೇಯಲ್ಲಿ ನೀವು ಇನಿಶಿಯೇಟ್ ಮಾಡ್ಬೇಕಾಗುತ್ತೆ, ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಯಾರಾದ್ರೂ ನೀವು ಆಫೀಸರ್ ಆದ್ಮೇಲೆ ನಿಮ್ಗೆ ಎಷ್ಟು ನಾಲೆಡ್ಜ್ ಇದೆ, ಎಷ್ಟು ಗೊತ್ತಿದೆ ಅಂತ ಯಾರು ಕೇಳಲ್ಲ. ನೀವು ಎಷ್ಟು ಮಟ್ಟಿಗೆ ಒಂದು ಪ್ಲಾನ್ ಆಗಿರಬಹುದು ಅಥವಾ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದೇ ಆಗುತ್ತೆ. ಇಟ್ ಈಸ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಕ್ಟಿಕಲ್ ನಾಲೆಡ್ಜ್. ಇದು ಹಾಗೇನೆ ನೀವಿಲ್ಲಿ ನೋಡ್ಕೊಳ್ಳಿ, ಇದನ್ನ ಎಷ್ಟು ಪ್ರಾಕ್ಟಿಕಲ್ ವೇಯಲ್ಲಿ ನೀವು ಆನ್ಸರ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರಾ ಅನ್ನೋದೇ ಮ್ಯಾಟರ್. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್, ವೆನ್ ಎಲಿಜಬೆತ್ ಓನ್ ದ ಮೆಡಲ್ ಹರ್ ಟೀಚರ್ ಸೆಟ್ ಕಂಗ್ರ್ಯಾಚುಲೇಷನ್ಸ್, ಇಟ್ ಈಸ್ ಎ ಡ್ಯಾಶ್ ಅಂತ ಹೇಳಿದ್ದಾರೆ. ಏನು ಇದಕ್ಕೆ ಆನ್ಸರ್ ಏನಿರ್ಬೋದು ಒಮ್ಮೆ ನೋಡಿ. ಇದಕ್ಕೆ ಆನ್ಸರ್ ಗೊತ್ತಾಯ್ತಾ? ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ, ಫೆದರ್ ಇನ್ ಯುವರ್ ಕ್ಯಾಪ್. ಫೆದರ್ ಇನ್ ಯುವರ್ ಕ್ಯಾಪ್. ನೋಡಿ, ಇದು 4ನೇದು. ಇಲ್ಲಿ ನೋಡಿ, ಇದು 4ನೇದು. ಇದ್ರ ಅರ್ಥ ಏನು, ಈಗ ಎಲ್ಲಾರ ಹತ್ರ ಕ್ಯಾಪ್ ಇದೆ. ಓಕೆ, ನೀವು ಜಸ್ಟ್ ಎಕ್ಸಾಂಪಲ್, ನೀವೀಗ ಓಕೆ ನೀವು DYSP ಆಗ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಎಲ್ಲರೂ ಆಗ್ಲಿ ಅಂತಾನೆ ವಿಶ್ ಮಾಡ್ತೀನಿ. ನೀವು DYSP ಆಗಿದ್ದೀರಾ, ಇವಾಗ ಎಲ್ಲಾರ ಹತ್ರನೂ ಹ್ಯಾಟ್ ಇದೆ, ಪೊಲೀಸ್ ಹ್ಯಾಟ್. ಓಕೆ, ಡಿಪಾರ್ಟ್ಮೆಂಟಲ್ ಹ್ಯಾಟ್ ನಿಮ್ಗೆ ಬರುವಂತದ್ದು. ಆ ಹ್ಯಾಟ್ ಅಲ್ಲಿ ನಿಮ್ಗೆ ಮಾತ್ರ ಒಂದು ಫೆದರ್ ಕೊಟ್ಟಿದ್ದಾರೆ, ಅಥವಾ ಒಂದು ನವಿಲ್ಗರಿ ಕೊಟ್ಟಿದ್ದಾರೆ, ಅಥವಾ ಯಾವುದೋ ಒಂದು ತುಂಬಾ ಚಂದ ಕಾಣಿಸುವಂತ ಒಂದು ಫೆದರ್ಸ್ ನ ಸಿಕ್ಸಿದ್ದಾರೆ. ಎಲ್ಲಾರು ನಿಮ್ನೆ ಹೈಲೈಟ್ ಆಗಿ ನೋಡ್ತಾರೋ ಇಲ್ವೋ ಅಲ್ವಾ? ಅರ್ಥ ಆಗ್ತಿದೆನಾ? ಎಲ್ಲಾರು ನಿಮ್ಮನ್ನ ನೋಟಿಸ್ ಮಾಡ್ತಾರೆ. ಯಾಕೆ, ನಮ್ದೆಲ್ಲ ಹ್ಯಾಟ್ ಒಂಥರ ಇದೆ, ಅವಂದೇ ಹ್ಯಾಟ್ ಒಂಥರ ಇದೆ. ಕೆಲವೊಬ್ರು ಅದನ್ನ ತುಂಬಾ ಅಪ್ರಿಶಿಯೇಟ್ ಮಾಡಿ ನೋಡೋರಿದ್ದಾರೆ, ಕೆಲವೊಬ್ರು ಅದನ್ನ ಶಾಕಿಂಗ್ ಅಲ್ಲಿ ನೋಡೋರಿದ್ದಾರೆ. ಅವನಿಗೆ ಮಾತ್ರ ಯಾಕೆ ಆತರ ಆಯ್ತು, ಅವನಿಗೆ ಮಾತ್ರ ಯಾಕೆ ಆತರ ಒಂದು ಫೆದರ್ ಸಿಕ್ಕಿದೆ ಅಂತ. ಇಲ್ಲಿ ಏನ್ ನೋಟಿಸ್ ಮಾಡ್ಬೋದು ನಾವು ಅಂದ್ರೆ, ಹಿ ಸ್ಪೆಷಲ್ ಅಂತ ಅಲ್ವಾ, ಸ್ವಲ್ಪ ಯೂನಿಕ್ನೆಸ್ ಇದೆ ಅಂತ ಅಲ್ವಾ, ಅಥವಾ ಅಲ್ಲೊಂದು ನಾರ್ಮಲ್ ಥಿಂಗಿಗೆ ಏನೋ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ ಅಂತ. ಅದನ್ನೇ ಏನಿದು, ವೆನ್ ಎಲಿಜಬೆತ್ ಓನ್ ದ ಮೆಡಲ್ ಹರ್ ಟೀಚರ್ ಸೆಡ್ ಕಂಗ್ರ್ಯಾಚುಲೇಷನ್ಸ್, ಇಟ್ ಈಸ್ ಅ
ಫೆದರ್ ಇನ್ ಯುವರ್ ಕ್ಯಾಪ್ ಅಂತ ಅಂದ್ರೆ ಇದು ನಿನ್ನ ನಿಂದೇನಿದೆ ನಿನ್ ಕೆರಿಯರ್ಗೆ ಒಂದು ಇದೊಂದು ಗರಿ ತರ ಹೆಮ್ಮೆ. ಓಕೆ, ಹೆಮ್ಮೆ ತರ. ಈಗ ನೀವು ಯಾವ್ದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀರ, ಆಗ ಇದು ನಿಮ್ ಲೈಫ್ ಇದೊಂದು ಹೆಮ್ಮೆ ವಿಷಯ ಅಲ್ವಾ, ಆ ತರ. ಫೆದರ್ ಇನ್ ಯುವರ್ ಕ್ಯಾಪ್. ಎಕ್ಸಾಂಪಲ್, ಇವಾಗ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ, ಆಗ ಯಾರೋ ಹೇಳ್ತಾರೆ, ಅಂದ್ರೆ KS ಮೇನ್ಸ್ ಕ್ಲಿಯರ್ ಮಾಡಿ ನೀವು ಇಂಟರ್ವ್ಯೂನು ಕ್ಲಿಯರ್ ಮಾಡಿರ್ತೀರಿ, ಫೈನಲ್ ಲಿಸ್ಟ್ ಅಲ್ಲಿ ನಿಮ್ ನೇಮ್ ಇದೆ. ಆಗ ನಿಮ್ ಫ್ರೆಂಡ್ ಹೇಳ್ತಾರೆ, ಹೇ ಮ್ಯಾನ್ ಅಥವಾ ಹೇ ಡ್ಯೂಡ್, ಯು ಕ್ಲಿಯರ್ ದಿಸ್ ಎಕ್ಸಾಮ್, ಇಟ್ ಈಸ್ ಫೆದರ್ ಇನ್ ಯುವರ್ ಕ್ಯಾಪ್ ಅಂತ. ಅರ್ಥ ಆಯ್ತಾ? ಅಂದ್ರೆ ನೀನೇನೋ ಒಂದು ಗಳಿಸ್ಕೊಂಡಿದ್ಯಾ ಅಂತ. ಫಿಫ್ತ್ ಒನ್ ನೋಡಿ, ಎವ್ರಿ ಟೈಮ್ ದ ಟಾಕ್ ಕಮ್ಸ್ ಅಪ್ ಅಬೌಟ್ ವಾಷಿಂಗ್ ಮೆಷಿನ್. ಓಕೆ, ಕಾಮಾ ಹಾಕಿದ್ದಾರೆ, ಓಕೆ, ಇಲ್ಲಿ ಅಪಾಸ್ಟ್ರಫಿ ಹಾಕಿದ್ದಾರೆ, ಇಲ್ಲಿ ಎಕ್ಸ್ಕ್ಲಮೇಷನ್ ಹಾಕಿದ್ದಾರೆ. ಪಂಕ್ಚುಯೇಷನ್ ನ ಗಮನಿಸಿ. ವೈ ಇಟ್ ಈಸ್ ಇಂಪಾರ್ಟೆಂಟ್, ಲಾಸ್ಟ್ ಪಾರ್ಟ್ ಅಲ್ಲಿ ನಿಮ್ಗೆ ಪ್ಯಾಸೇಜ್ಗಳನ್ನ ಕೊಟ್ಟಿದ್ದಾರೆ ಒಂದು. ಅದಾದ್ಮೇಲೆ ನಿಮ್ಗೆ ಎಸ್ಸೆ ಬರಲಿಕ್ಕಿದೆ. ಯು ಕ್ಯಾನ್ ಆಸ್ಕ್ ಮೀ, ಮೇಡಮ್ ಪೇಪರ್ ಫಸ್ಟ್ ಇದೆ ಅಲ್ಲ ಮೇಡಮ್ ಎಸ್ಸೆ ಬರಲಿಕ್ಕೆ, ಮತ್ತೆ ಯಾಕೆ ಈಗ ಎಂತ ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲೂ ಕೊಟ್ಟಿದ್ದಾರೆ ಎಸ್ಸೆ ಬರೀಲಿಕ್ಕೆ ಅಂತ ಹೇಳಿದ್ರೆ, ಯಾವಾಗ ನೀವು ಒಂದು ಭಾಷೆಯ ಮೇಲೆ ಒಂದು ಬರಿತಾ ಹೋಗ್ತೀರಾ, ಭಾಷೆಯನ್ನ ನೀವು ಗಮನದಲ್ಲಿ ಇಟ್ಕೊಂಡು ಒಂದು ಏನೋ ಒಂದು ಪದ್ಯನ ಆಗ್ಲಿ ಅಥವಾ ಒಂದು ಗದ್ಯನ ಆಗ್ಲಿ ಒಂದು ವಿಷಯನ ನೀವು ಮಂಡಿಸ್ತಾ ಹೋಗ್ತೀರಾ ಅಲ್ಲ, ಅದಕ್ಕೆ ನೀವು ಕೊಡ್ಬೇಕಾಗಿರೋ ಇಂಪಾರ್ಟೆನ್ಸ್ ನೀವು ಬೇರೆ ಕಡೆ ಕೊಡೋದಕ್ಕಿಂತ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್, ಹೌದು ನೀವು ಆನ್ಸರ್ ರೈಟಿಂಗ್ಸ್ ಬರೀಬೇಕಾದ್ರೆ GS2 ಅದ್ರಲ್ಲೆಲ್ಲ ಹೌದು ಏನು ಪಂಕ್ಚುಯೇಷನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಲ್ಯಾಂಗ್ವೇಜ್ ಅಲ್ಲಿ ಅದು ಕೋರ್ ಇಂಪಾರ್ಟೆಂಟ್. ಯು ಕಾಂಟ್ ಈವನ್ ಇಗ್ನೋರ್ ಇಟ್ ಅನ್ನೋ ತರ. ಇವನ್ ಒಂದು ಕಾಮ ಹಾಕಿ ಮಿಸ್ ಆದ್ರೂ ಅಲ್ಲಿ ನಿಮ್ಗೆ ಒಂದೊಂದು ಮಾರ್ಕ್ಸ್ಗಳು ಕಡಿಮೆ ಆಗಬಹುದು. ಓಕೆ, ಆದ್ರೆ ನಿಮ್ GS2 GS3 ಅಲ್ಲೆಲ್ಲ ಇದು ಆಗದೆ ಇರಬಹುದು. ಈ ತರ ಚಾನ್ಸಸ್ ಬಹಳ ಕಡಿಮೆ. ಸೊ ದಯವಿಟ್ಟು ಗಮನಿಸಿ, ಈ ಕಾಮಾಗಳು, ಪಂಕ್ಚುಯೇಷನ್ಸ್ ಮಾರ್ಕ್ಸ್ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಎವ್ರಿ ಟೈಮ್ ದ ಟಾಕ್ ಕಮ್ಸ್ ಅಪ್ ಅಂದ್ರೆ ಏನು, ಬಂದಾಗ. ಕಮ್ಸ್ ಅಪ್ ಬಂದಾಗ. ಟಾಕ್ ಅಂದ್ರೇನು, ಮಾತು ಅಥವಾ ವಿಷಯ. ಎವ್ರಿ ಟೈಮ್ ಯಾವಾಗಲೂ ವಾಷಿಂಗ್ ಮಿಷಿನ್ ಬಗ್ಗೆ ವಿಷಯಗಳು ಬಂದಾಗ ರೇಖಾ ಈಸ್, ಇಲ್ಲಿ ನೋಡಿ ಇದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ ಆಲ್ ಇಯರ್ಸ್. ಇದು ಫಿಫ್ತ್. ಆಲ್ ಇಯರ್ಸ್ ಅಂದ್ರೆ ಕಿವಿ ನೆಟ್ಟಗಾಗುತ್ತೆ ಅಂತ ಹೇಳ್ತಾರಲ್ವಾ, ಒಂದು ಕನ್ನಡದಲ್ಲಿ ಒಂದು ವರ್ಡ್ ಇದೆ ನೋಡಿದ್ದೀರಾ. ಅಪ್ಪ ಅವಳಿಗೆ ಮಗು ಮುದ್ದೆ ಮಾತಾಡ್ತಿರ್ತಾರೆ, ನೀ ಸ್ವೀಟ್ ಅಂತ ಹೇಳಿದ ತಕ್ಷಣ ಅವಳು ಕಿವಿ ಅಲರ್ಟ್ ಆಗ್ಬಿಡ್ತು. ಅಥವಾ ಎಕ್ಸಾಮ್ ಮೇನ್ಸ್ ಅಂದಿದ ತಕ್ಷಣ ಈ ಆಸ್ಪಿರೆಂಟ್ಸ್ ಕಿವಿ ಏನಾಗ್ಬಿಡ್ತು, ಅಲರ್ಟ್ ಆಗ್ಬಿಡ್ತು ಅಥವಾ ಎಚ್ಚೆತ್ಕೊಳ್ತು, ಆಕ್ಟಿವ್ ಆಯ್ತು. ಅಂದ್ರೆ ರೇಖಾ ಈಸ್ ಆನ್ ಇಯರ್ ಅಂದ್ರೆ ಅವಳ ಕಿವಿ ಆಕ್ಟಿವ್ ಆಗುತ್ತೆ, ಅವಳಿಗೆ ಯಾವತ್ತಿಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅವಳು ಏನ್ ಮಾಡ್ತಾಳೆ, ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾಳೆ ಅಂತ ನೋಡಿ. ಆಲ್ ಇಯರ್ಸ್ ಅಂದ್ರೆ ಅಟೆಂಟಿವ್ ಅಂದ್ರೆ ಬಿ ರೆಡಿ ಅಂತ ನೀವು ಅನ್ಕೊಳ್ಬಹುದು. ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ ಇನ್ ದ ಫಾಲೋವಿಂಗ್ ಕ್ವಶನ್, ಸೆಲೆಕ್ಟಿಂಗ್ ದ ಕರೆಕ್ಟ್ ಕಲೆಕ್ಟಿವ್ ನೌನ್. ನೋಡಿ, ನೌನ್ ನಲ್ಲಿ ಅಂದ್ರೆ ಗ್ರಾಮರ್ ಪಾರ್ಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಆಗುತ್ತೆ. ಸೊ ನಾನು ಡೀಟೇಲ್ಡ್ ಆಗಿ ಹೋಗಲ್ಲ. ಇಫ್ ಪಾಸಿಬಲ್ ಅವನ್ನ ಮಾಡ್ಕೊಡ್ತೀನಿ, ನೋಡೋಣ. ಈ ಕಲೆಕ್ಟಿವ್ ನೌನ್ ಬಗ್ಗೆನೇ ಒಂದು ಕ್ಲಾಸ್ ಮಾಡ್ತೀನಿ ಇಫ್ ಪಾಸಿಬಲ್ ಮುಂದೆ ಕ್ಲಾಸ್ಗಳಲ್ಲಿ. ಯಾಕೆಂದ್ರೆ ನೀವು ಯಾವತ್ತೂ ನೋಡಿರ್ಬೋದು, ಪರ್ಸನಲಿ ಐ ಸೀನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ CTIL ಆಗಿರ್ಬೋದು, ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕಲೆಕ್ಟಿವ್ ನೌನ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಾರೆ. ಕಲೆಕ್ಟಿವ್ ನೌನ್ ಬಗ್ಗೆ ಕ್ವಶನ್ ಮಾಡೋದು ಬಹಳ ಈಸಿ ನೋಡಿ, ಯಾಕೆಂದ್ರೆ ಅದನ್ನ ಡಿಫ್ರೆಂಟ್ ವೇಯಲ್ಲಿ ನೀವು ಕ್ವಶನ್ ಫಾರ್ಮ್ಸ್ ಮಾಡಬಹುದು. ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ಇನ್ ದ ಫಾಲೋವಿಂಗ್ ಕ್ವಶನ್, ಸೆಲೆಕ್ಟಿಂಗ್ ದ ಕರೆಕ್ಟ್ ಕಲೆಕ್ಟಿವ್ ನೌನ್. ಸೆಲೆಕ್ಟಿಂಗ್ ದ ಕರೆಕ್ಟ್ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ಅಂದ್ರೇನು, ಗ್ರೂಪ್ ಅಲ್ಲಿ ಇರುವಂತಹದ್ದು. ಅದನ್ನ ಯೂಸ್ ಮಾಡಿ ಇದನ್ನ ಇಲ್ಲಿಗೆ ಬರಿಬೇಕು. ಇಲ್ಲಿ ನೋಡಿ, ಫಸ್ಟ್ ಒನ್ ಡ್ಯಾಶ್ ಆಫ್ ಶಿಪ್ಸ್ ಅಂತಿದೆ. ಇದಕ್ಕೆ ಆನ್ಸರ್ ಏನು? ಡ್ಯಾಶ್ ಆಫ್ ಶಿಪ್ಸ್ ಅಂದ್ರೆ ಇದಕ್ಕೆ ಆನ್ಸರ್ ಏನಂದ್ರೆ ಡೆಕ್. ಫಸ್ಟ್ ಒನ್ಗೆ ಡೆಕ್ ಹೋಗ್ತಿದೆ, ಸರಿ ಆಗ್ತಿದೆನಾ? ಡೆಕ್ ಅಂದ್ರೆ ಏನು ಹೇಳಿ, ಶಿಪ್ ಇರುತ್ತೆ, ಒಂದು ಹಡಗು ಇರುತ್ತೆ, ಹಡಗಿನ ಮುಂದಿನ ಜಾಗ ಇರುತ್ತಲ್ಲ ಅದನ್ನ ಹೇಳ್ತೀವಿ. ಅಂದ್ರೆ ಅದು ಹಡಗುಗಳ ಮುಂದಿನ ಜಾಗಗಳು ಅಂತ ಅನ್ಕೊಳ್ಳಿ ಆ ಗ್ರೂಪ್ ಅಲ್ಲಿ, ಕಲೆಕ್ಟಿವ್ ಆಗಿ. ಎರಡನೇದು ನೋಡಿ, ಡ್ಯಾಶ್ ಆಫ್ ಫ್ಲವರ್ಸ್. ಅದಕ್ಕೆ ಎರಡನೇದೇನಂದ್ರೆ ಬೊಕ್ಕೆ. ಟಿ ಅನ್ನೋದೇನಿದೆಯಲ್ಲ ಇದು ಸೈಲೆಂಟ್, ಇದು ಬೊಕ್ಕೆ. ಅಂದ್ರೆ ಒಂದು ಬೊಕ್ಕೆ ಅಂದ್ರೆ ಗೊತ್ತಲ್ಲ, ಒಂದು ಫ್ಲವರ್ ನೆಲ್ಲ ಬಂಚ್ ಮಾಡಿ ಒಂದು ಪ್ರೆಸೆಂಟೇಷನ್ಗೆ ಅಂತ ಒಂದು ರೆಡಿ ಮಾಡಿಟ್ಟಿರ್ತಾರೆ ಫ್ಲವರ್ ಶಾಪ್ಸ್ ಅಲ್ಲೆಲ್ಲ, ಅದು. ಮೂರನೇದು ನೋಡಿ, ಡ್ಯಾಶ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್, ನೀವು ಇದನ್ನ ಯಾವತ್ತೂ ಕೇಳ್ತಾ ಇರ್ತೀರಾ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೀವು ಪಾಲಿಟಿಯಲ್ಲಿ ಮಾಡುವಾಗ, ಗವರ್ನೆನ್ಸ್ ಅಲ್ಲಿ ನೀವು ಇದನ್ನ ಓದಿರ್ತೀವಿ ಅಲ್ವಾ. ನೋಡಿ, ಫೋರ್ತ್ ಒನ್ ಡ್ಯಾಶ್ ಆಫ್ ಪೋಯಟ್ರಿ.
ಪೊಯಿಟ್ರಿ ಅಂದ್ರೆ ಏನು? ಆಂಥಾಲಜಿ. ಫೋರ್ತ್ ಒನ್ ಆಂಥಾಲಜಿ ಅಂದ್ರೆ ಗ್ರೂಪ್ ಆಫ್ ಪೊಯಿಟ್ರಿ. ಓಕೆ, ಅಂದ್ರೆ ಕಲೆಕ್ಟಿವ್ ನೌನ್ ಇದೆ. ಅಂದ್ರೆ ಒಂದು ವಸ್ತುಗಳಿರ್ತವೆ ಅಲ್ವಾ, ಆ ವಸ್ತುಗಳನ್ನ ಒಟ್ಟುಗೂಡಿಸಿದಾಗ ಅದಕ್ಕೆ ಏನ್ ಹೇಳ್ತಾರೆ ಅನ್ನೋದು ಇವು ಕಲೆಕ್ಟಿವ್ ನೌನ್. ಆಂಥಾಲಜಿ ಅನ್ನೋದೇನು ಪೋಯಮ್ಸಿಗೆ ಹೇಳುವಂಥದ್ದು ಅಥವಾ ಪೊಯಿಟ್ರಿಗೆ ಹೇಳುವಂಥದ್ದು. ಡೆಕ್ ಅನ್ನೋದು ಶಿಪ್ಸಿಗೆ, ಬೋರ್ಡ್ ಅನ್ನೋದೇನು ಡೈರೆಕ್ಟರ್ಸ್, ಬೊಕೆ ಅನ್ನೋದೇನಿದೆ ಫ್ಲವರ್ಸಿಗೆ ಹೇಳೋದು. ಫ್ಲೀಟ್ ಅಂತ ಏನಿದೆಯಲ್ಲ ಇದು ಕಾರ್ಡ್ಸಿಗೆ ಹೇಳುವಂಥದ್ದು. ಇದು ಯಾವ್ದು? ಇದು ಫಿಫ್ತ್ಗೆ, ಇದು ಫಿಫ್ತ್ ಒನ್ ಫ್ಲೀಟ್. ಫ್ಲೀಟ್ ಅಂದ್ರೇನು? ಗುಂಪು. ಫ್ಲೀಟ್ ಆಫ್ ಕಾರ್ಸ್ ಅಂತಾನು ಹೇಳ್ತೀವಿ. ಫ್ಲೀಟ್ ಅಂದ್ರೇನು? ಒಂದು ಗುಂಪು. ಅದು ಪರ್ಟಿಕ್ಯುಲರ್ ಕಲೆಕ್ಟಿವ್ ನೌನಲ್ಲಿ ಪರ್ಟಿಕ್ಯುಲರ್ ವರ್ಡ್ ಅನ್ನ ಪರ್ಟಿಕ್ಯುಲರ್ ಗ್ರೂಪಿಗೆ ಯೂಸ್ ಮಾಡ್ತೀವಿ ಇದು. ಓಕೆ, ನೆಕ್ಸ್ಟ್ ಫಿಫ್ತ್, ಮ್ಯಾಚ್ ದ ಮೂವ್ಮೆಂಟ್ ಆಫ್ ಬಾಡಿ ಪಾರ್ಟ್, ಓಕೆ, ವಿತ್ ದ ಅಪ್ರೋಪ್ರಿಯೇಟ್ ಎಮೋಷನ್ ಆರ್ ಆಟಿಟ್ಯೂಡ್. ಎಮೋಷನ್ ಆರ್ ಆಟಿಟ್ಯೂಡ್, ಇದು ಗಮನಿಸಿ. ಇವನ್ನ ಗಮನಿಸ್ಬೇಕು ನೀವು, ಯಾಕಂದ್ರೆ ಎಲ್ಲ ಒಂದೇ ತರ ಇರ್ತವೆ, ಎಲ್ಲದಕ್ಕೂ ಫಿಲ್ ಇನ್ ದ ಬ್ಲಾಂಕ್ಸ್ ತರನೇ ಕೊಟ್ಟಿದ್ದಾರೆ. ಆದ್ರೆ ನಾವು ಇವನ್ನ ಗಮನಿಸ್ಬೇಕು. ಮ್ಯಾಚ್ ದ ಮೂವ್ಮೆಂಟ್ ಆಫ್ ದ ಬಾಡಿ, ಮೂವ್ಮೆಂಟ್ ಆಫ್ ದ ಬಾಡಿ ಅಥವಾ ಪಾರ್ಟ್, ಇದನ್ನ ಯಾವ್ದ್ರ ಜೊತೆ? ಅಪ್ರೋಪ್ರಿಯೇಟ್ ಎಮೋಷನ್ ಜೊತೆ ನಾವು ಮ್ಯಾಚ್ ಮಾಡಬೇಕು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ. ಫಿಫ್ತ್ ಒನ್ ಸಿಟ್ ಆನ್ ದ ಫೆನ್ಸ್. ಅಂದ್ರೆ ಇದೇನಿದು? ಇದು ಅಷ್ಟೇ ಇಡಿಯಂ ತರ ಕೊಟ್ಟಿದ್ದಾರೆ. ಇವೆಲ್ಲ ಇಡಿಯಮ್ಸ್, ಓಕೆನಾ? ನಾನು ಅದಕ್ಕೆ ಹೇಳ್ತಾ ಇರೋದು, ಇದು ಎಲ್ಲ ಇಡಿಯಮ್ಸ್. ಇದು ಓಪನ್ ಪ್ಯಾಂಡೋರಾ ಬಾಕ್ಸ್ ಅಂದ್ರು ಇಡಿಯಂ. ಓಕೆ, ಬಿ ಆನ್ ದ ಟಿಪ್ ಆಫ್ ಒನ್ ಸ್ಟಂಗ್ ಅಂದ್ರೂ ಇವೆಲ್ಲ ಇಡಿಯಂ. ಅದನ್ನ ಪರ್ಟಿಕ್ಯುಲರ್ ಎಮೋಷನ್ ಜೊತೆ ನೀವು ಫಿಟ್ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಸಿಟ್ ಆನ್ ದ ಫೆನ್ಸ್ ಅಂದ್ರೆ ನೋಡಿ, ಈಗ ನೀವು ಮುಳ್ಳಿನ ತಂತಿ ಮೇಲೆ ಕುತ್ಕೊಂಡಿರ್ತೀರಾ, ಆಗ ನೀವು ಅದನ್ನ ಯಾವ ತರ ನೀವು ಇಲ್ಲಿಗೆ ಹುಡುಕ್ಬೋದು ನೋಡಿ. ಈ ಕಾಲಮಿಗೆ ಈ ಕಾಲಮ್ ಕೊಟ್ಟಿದ್ದಾರಲ್ಲ, ಇದನ್ನ ನೀವು ಯಾವ್ದಕ್ಕೆ ಫಿಟ್ ಮಾಡ್ಬೋದು? ಸಿಟ್ ಆನ್ ದ ಫೆನ್ಸ್ ಅಂದ್ರೆ ಏನಿದೆ ಹೇಳಿ? ಅರ್ಥ ಆಗ್ತಿದೆನಾ? ಒಮ್ಮೆ ನೋಡಿ, ಈ ಸಿಟ್ ಆನ್ ದ ಫೆನ್ಸ್ ಇದೆ. ನೀವು ಕನ್ನಡದಲ್ಲಿ ಒಂದು ಮಾತಿದೆ, ಕೇಳಿದ್ದೀರಾ? ಏನಂತ? ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾಳೆ ಅವಳು. ಅವಳು ಬಿಡಪ್ಪ, ಅವಳ ಹತ್ರ ಏನ್ ಕೇಳಿದ್ರು ಸರಿಯಾದ ಆನ್ಸರ್ ಸಿಗಲ್ಲ. ಬರೀ ಒಂದು ಏನು ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅನ್ನೋ ತರ ಮಾತಾಡ್ತಾಳೆ. ಅವಳ ಹತ್ರ ಹೋದ್ರೆ ಕರೆಕ್ಟ್ ಆಗಿ ನಮ್ಗೆ ರಿಸಲ್ಟ್ ಸಿಗಲ್ಲ. ಕೇಳಿದಿರಾ ಅಲ್ವಪ್ಪ ಈ ತರ ಎಲ್ಲ ಮಾತಾಡೋದು? ಇದೇ ಸೇಮ್ ಇದು, ಸಿಟ್ ಆನ್ ದ ಫೆನ್ಸ್. ಸಿಟ್ ಆನ್ ದ ಫೆನ್ಸ್, ಆಯ್ತಾ? ಈಗ ನಾನೀಗ ಸಿಟ್ ಆನ್ ದ ಫೆನ್ಸ್ ಅಂದಕ್ಕೆ ನಾನು ಇನ್ನೊಂದು ಅಂದ್ರೆ ಒಂದು ಪ್ರವರ್ಬ್ ಹೇಳ್ದೆ. ಪ್ರವರ್ಬ್ ಅಂದ್ರೆ ಗಾದೆ. ಏನಂತ? ಅಡ್ಗೋಡೆ ಮೇಲೆ ದೀಪ ಇಡ್ತಾರ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಈ ತರ ಏನಾದ್ರೂ ಒಂದು ಹೇಳ್ತಾ ಇರ್ತೀನಿ ಕನೆಕ್ಟಿವ್ ಫ್ಯಾಕ್ಟರ್ ಆಗಿ. ಯೂಶಲಿ ಏನಾಗುತ್ತೆ, ನಾವೇನಾದ್ರೂ ಕಲ್ತಿದ್ರೆ ಅದನ್ನ ಮರೆಯೋ ಚಾನ್ಸಸ್ ಬಹಳ ಇರುತ್ತೆ. ಆದ್ರೆ ನಾವ್ ಯಾವಾಗ ಕನ್ನಡದಲ್ಲಿ, ಅಂದ್ರೆ ನಮ್ ಮದರ್ ಟಂಗ್ ಕನ್ನಡ ಇರುತ್ತೆ, ಈಗ ನಾವ್ ಅದನ್ನ ನಮ್ಮ ಮಾತೃಭಾಷೆಗೆ ತುಂಬಾ ನಾವು ಕನೆಕ್ಟ್ ಆಗಿರೋ ಒಂದು ಯಾವುದೋ ಒಂದು ವಸ್ತು ಜೊತೆ ಅಥವಾ ಒಂದು ಭಾಷೆ ಜೊತೆ ನಾವ್ ಅದನ್ನ ಅರ್ಥ ಮಾಡ್ಕೊಂಡಾಗ ನಾವ್ ಅದನ್ನ ಮರೆಯಲ್ಲ. ಆಕ್ಚುಲಿ ಇದು ಸೈಕಾಲಜಿಯಲ್ಲಿ ಬರುತ್ತೆ. ಸೊ ನಾನು ಆ ಟ್ರಿಕ್ಸ್ ಅನ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಹೋಪ್ ಇಟ್ ವಿಲ್ ಹೆಲ್ಪ್ ಯು. ಈ ಸಿಟ್ ಆನ್ ದ ಫೆನ್ಸ್ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ಅರ್ಥ ಆಗಿದೆ ಅನ್ಸುತ್ತೆ. ಈಗ ಒಮ್ಮೆ ಹುಡುಕಿ ಯಾವ್ದು ಆನ್ಸರ್ ಇದೆ ಅಂತ. ಚೀಟ್ ಆಗಿರ್ಬೋದಾ, ಬಿ ಅಟೆಂಟಿವ್ ಆಗಿರ್ಬೋದಾ, ಮಚ್ ಅಡೋರ್ಡ್ ಆಗಿರ್ಬೋದಾ, ಇನ್ವೈಟ್ ಪ್ರಾಬ್ಲಮ್ಸ್ ಆಗಿರ್ಬೋದಾ, ಬಿ ನ್ಯೂಟ್ರಲ್ ಇರ್ಬೋದಾ? ಸಿ ದಿಸ್ ಒನ್ ಆನ್ಸರ್ ಏನ್ ಇದಕ್ಕೆ ಯಾವುದು ಅಂದ್ರೆ ಎ. ಬಿ ನ್ಯೂಟ್ರಲ್ ಅಂದ್ರೆ ಏನು? ಬೇಜಾರು ಮಾಡಲ್ಲ, ಖುಷಿನೂ ಪಡಿಸಲ್ಲ. ನ್ಯಾಚುರಲ್ ಆಗಿ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಿ, ಅವಳಾಯ್ತು ಅವಳು ಪಾಡಾಯ್ತು. ಅಡ್ಗೋಡೆ ಮೇಲೆ ದೀಪ ಇಡೋ ತರ. ಸಿಟ್ ಆನ್ ದ ಫೆನ್ಸ್ ಅಂದ್ರೆ ನ್ಯೂಟ್ರಲ್ ಆಗಿರೋದು. ಅರ್ಥ ಆಯ್ತಾ? ಅಡ್ಗೋಡೆ ಮೇಲೆ ದೀಪ ಇಟ್ಟಿರ್ತಾರ. ಎರಡನೇದು ನೋಡಿ, ಬಿ ಥ್ರೋ ಡಸ್ಟ್ ಇನ್ ಟು ಒನ್ಸ್ ಐಸ್. ಥ್ರೋ ಡಸ್ಟ್ ಇನ್ ಟು ಒನ್ಸ್ ಐಸ್ ಏನಿದ್ರ ಅರ್ಥ? ಎಸ್ಪೆಷಲಿ ರಾಜ್ಕುಮಾರ್ ಸರ್ ಮೂವಿಗಳಲ್ಲಿ ನೀವು ನೋಡಿದೀರಾ? ಅಂದ್ರೆ ಕನ್ನಡ ಅಂದ್ರೆ ಅವ್ರದ್ದು ಹಿರಿಯರು ಹೇಳ್ತಾ ಇರ್ತಾರೆ ಆ ಮೂವಿಗಳಲ್ಲಿ, ಅವರು ನನ್ ಕಣ್ಣಿಗೆ ಮಣ್ಣೆರ್ಚ್ಬಿಟ್ರು ಅಂತ. ಅವ್ರು ನನ್ ಕಣ್ಣಿಗೆ ಮಣ್ಣೆರ್ಚ್ಬಿಟ್ರು ಅಂತ ಕೇಳಿದಿರಾ? ಅದೇ ಮೀನಿಂಗ್ ಬರುತ್ತೆ ಇದ್ರಲ್ಲಿ. ಥ್ರೋ ಸೇಮ್ ನಾವು ಟ್ರಾನ್ಸ್ಲೇಟ್ ಮಾಡಿದ್ರು ಅದೇ ಬರ್ತಾ ಇದೆ. ಥ್ರೋ ಡಸ್ಟ್ ಇನ್ ಟು ಒನ್ಸ್ ಐಸ್ ಅಂದ್ರೆ ಒಬ್ರು ಕಣ್ಣಿಗೆ ಕಸಾಯಿಸಿ, ಮಣ್ಣೆರ್ಚು ಅಥವಾ ಧೂಳೇಸಿ. ಹಾಗೇನಾಗುತ್ತೆ, ಕಣ್ಣು ಬಿಡಕ್ಕಾಗಲ್ಲ, ಓಪನ್ ಆಗಲ್ಲ. ಕಣ್ಣು ಬಿಡಕ್ ಆಗದೆ ಇದ್ದಾಗ ಏನಾಗುತ್ತೆ, ಮುಂದೆ ಏನ್ ನಡೀತಿದೆ ನಾವು ಅದನ್ನ ಅನಲೈಸ್ ಮಾಡಕ್ಕಾಗಲ್ಲ. ಆಗ ನಾವು ಫುಲ್ ಆಗೋ ಚಾನ್ಸಸ್ ಇರ್ತವೆ. ನೋಡಿ, ಈ ಬಿಗ್ ಆನ್ಸರ್ ಏನಿದೆ ಅಂತ ಹೇಳಿದ್ರೆ ಎರಡನೇದು ಯಾವುದು? ಚೀಟ್. ಓಕೆನಾ? ಸಿ ಬಿ ಚೀಟ್. ಮೂರನೇದು ನೋಡಿ, ಬಿ ಆಲ್ ಇಯರ್ಸ್. ಇಲ್ಲಿ ನೋಡಿ, ಹಿಂದೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಬಿ ಆಲ್ ಇಯರ್ಸಿಗೆ ಇದು
ಆಲ್ ಇಯರ್ಸ್ ಅಂತ ಏನಿದೆ ಇಲ್ಲಿ 5ನೇದಕ್ಕೆ ನೋಡಿ ಯಾವುದು, ಎವ್ರಿ ಟೈಮ್ ಉಷಾ ವಾಷಿಂಗ್ ಮಿಷಿನ್ ಬಗ್ಗೆ ಮಾತಾಡಿದ ತಕ್ಷಣ ಆಲ್ ಇಯರ್ಸ್ ಅನ್ನೋದು ಬಂತು ಇಲ್ಲಿ ಇಡಿಯಂ ಅಲ್ವಾ. ಇದ್ರ ಅರ್ಥ ಏನು, ಅಟೆಂಟಿವ್ ಆಗಿರ್ತಾಳ ಅವಳು ಯಾವತ್ತಿಗೂ ಅಂತ. ಇದಕ್ಕೆ ಆನ್ಸರ್ ಏನ್ ಹೇಳಿ ಇವಾಗ, ಹೀಗೆ ಬಿ ಆಲ್ ಇಯರ್ಸ್ ಅಂದ್ರೆ ಏನು, ಅವಳು ಅಟೆಂಟಿವ್ ಆಗಿರ್ತಾಳೆ, ಹುಷಾರಾಗಿರ್ತಾಳೆ. ಅಟೆಂಟಿವ್ ಅಂದ್ರೆ ಈಗ ಏನೋ ಹೇಳ್ತಾ ಇರ್ತೀವಿ, ಈಗ ಎಂತ ಯಾವ್ದೋ ಈಗ ಯಾರೋ ಒಬ್ರು ನಿಮ್ ಅಲ್ಲಿ ಐಸ್ ಕ್ರೀಮ್ ಮಾರ್ಕೊಂಡ್ ಬರ್ತಾ ಇದಾರೆ, ಐಸ್ ಕ್ರೀಮ್ ಅಂದ ತಕ್ಷಣ ನೀವೇನ್ ಪಟ್ ಅಂತ ತಿರುಗಿ ನೋಡಲ್ವಾ, ಅದೇ ಡಿಯರ್ ಇದು. ಓಕೆನಾ, ಅಂದ್ರೆ ನೀವು ಅಟೆಂಟಿವ್ ಆಗಿರೋದು ಅಂತ. ಬಿ ಆಲ್ ಇಯರ್ಸ್ ಅಂದ್ರೆ ಅಟೆಂಟಿವ್ ಆಗಿ. 4ನೇದು ನೋಡಿ, ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್ ಅಂತ. ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್, ಇದನ್ನ ನೋಡಿ ಯಾವ್ದಿರ್ಬೋದು ಇದು. ಇದಕ್ಕೆ ನಮ್ಗೆ ಉಳಿದ ಆಪ್ಷನ್ಸ್ ಯಾವ್ದಿದೆ, ಮಚ್ ಅಡೋರ್ಡ್, ಇನ್ವೈಟ್ ಪ್ರಾಬ್ಲಮ್ಸ್ ಅಂತ. ಎರಡಲ್ಲಿ ಯಾವ್ದಾದ್ರೂ ಇರಬಹುದು. 3 ಮತ್ತೆ 4ನೇದು, 1ನೇದು 2ನೇದು 5ನೇದು ಆಗಿದೆ ಆಲ್ರೆಡಿ. ಈಗ ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್, ಇದಕ್ಕೆ ಆನ್ಸರ್ ಏನಿದೆ ನೋಡಿ. ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್ ಅಂದ್ರೆ ಇದ್ರ ಅರ್ಥ ಏನಂತ ಹೇಳಿದ್ರೆ ನೋಡಿ, ಇದಕ್ಕೆ ಆಕ್ಚುಲಿ ಐ ವಿಲ್ ಟೆಲ್ ಯು ಅನದರ್ ಥಿಂಗ್ ಹಿಯರ್. ಇದು 4 ಈ ಡಿ ಅಂತ ಕನ್ಸಿಡರ್ ಮಾಡೋಣ, ಯಾವ್ದನ್ನ ಮಚ್ ಅಡೋರ್ಡ್ ಅಂತ. ಇನ್ ಎಕ್ಸಾಕ್ಟ್ ಮೀನಿಂಗ್ ಏನ್ ಬರುತ್ತೆ ನಾವು ಅಂತ ಹೇಳುವಾಗ, ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್ ಅಂತಂದ್ರೆ ಹುಷಾರಾಗಿರೋದು, ಅಲರ್ಟ್ ಆಗಿರೋದು, ರೆಡಿ, ವೆರಿ ಮಚ್ ರೆಡಿ. ಈಗ ಎಕ್ಸಾಂಪಲ್, ಇವಾಗ ನಿನ್ಗೆ ಈಗ 100 ಮೀಟರ್ ಓಡ್ಬೇಕಂತಂದ್ರೆ ನೀನ್ ಕೂತಿರ್ತೆ, ಇಮಿಡಿಯೇಟ್ಲಿ ರೆಡಿ ಆಗಿರ್ತೀಯ. ಅದೇ ಇಮಿಡಿಯೇಟ್ಲಿ ರೆಡಿ ಆಗೋದು ಏನು, ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್ ಅಂದ್ರೆ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಮಚ್ ಅಡೋರ್ಡ್ ಅಂತ ಕೊಟ್ಟಿದ್ದಾರೆ ಆಯ್ತಾ. ಇದಿರ್ಲಿ, ಇದನ್ನ ನಾನು 5th ಆದ್ಮೇಲೆ ಆನ್ಸರ್ ಮಾಡ್ತೀನಿ, ಹೇಳ್ತೀನಿ ಯಾವ ತರ ಅಂತ. ಓಪನ್ ಪ್ಯಾಂಡೋರಾ ಬಾಕ್ಸ್, ಇದನ್ನು ಯೂಶಲಿ ನೀವು ಕೇಳಿರ್ತೀರ ನೀವು ಮಾತಾಡುವಾಗ, ಪ್ಲೀಸ್ ಮ್ಯಾನ್ ಡೋಂಟ್ ಓಪನ್ ದ ಪ್ಯಾಂಡೋರಾ ಬಾಕ್ಸ್ ಯಾರ್ ಅಂತ ಹೇಳಲ್ವಾ. ಅಂದ್ರೆ ಮತ್ತೆ ಇಲ್ದೇ ಇರೋ ಪ್ರಾಬ್ಲಮ್ಗಳನ್ನ ನಮ್ ತಲೆಗೆ ತರಬೇಡಪ್ಪ ಅಂತ. ಇದ್ರ ಅರ್ಥ ಏನು, ಡೋಂಟ್ ಇನ್ವೈಟ್ ಪ್ರಾಬ್ಲಮ್ಸ್. ಓಪನ್ ಪ್ಯಾಂಡೋರಾ ಬಾಕ್ಸ್ ಅಂದ್ರೆ ಇನ್ವೈಟ್ ಪ್ರಾಬ್ಲಮ್ಸ್. ಸೊ ಇದಕ್ಕೇನು ಈ ಅನ್ನೋದು ಇದಕ್ಕೆ. ಓಪನ್ ಪ್ಯಾಂಡೋರಾ ಬಾಕ್ಸ್ ಅಂದ್ರೆ ಇನ್ವೈಟ್ ಪ್ರಾಬ್ಲಮ್ಸ್. ಈಗ ನೋಡಿ, ಲಾಸ್ಟ್ ಆಪ್ಷನ್ ಯಾವ್ದು ಉಳಿದಿದೆ ನಮ್ಗೆ, ಮಚ್ ಅಡೋರ್ಡ್. ಟು ಬಿ ಅಂದ್ರೆ ಇನ್ನು ಕರೆಕ್ಟ್ ಆಗಿ ನಾವ್ ಇದನ್ನ ಮ್ಯಾಚ್ ಮಾಡ್ಬೇಕಂದ್ರೆ, ಮಚ್ ಅಡೋರ್ಡ್ ಅನ್ನೋದು ಬಿ ಆನ್ ದ ಟಿಪ್ ಆಫ್ ಒನ್ಸ್ ಟಂಗ್ಗೆ ಆಲ್ಮೋಸ್ಟ್ ಅದು ರಿಲೇಟಬಲ್ ಆಗುತ್ತೆ ಅಂತ ಅನಿಸ್ತಿಲ್ಲ ನನ್ಗೆ. ಆದ್ರೂ ನಾನು ಇದಕ್ಕೆ ಮ್ಯಾಚ್ ಮಾಡ್ಬಿಟ್ಟೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿನೂ 5 ಕ್ವಶನ್ಸ್ ಇದೆ, ಇಲ್ಲಿನೂ 5 ಆನ್ಸರ್ಸ್ ಇದೆ. ಎಲ್ಲದೂ ನಾವು ಸರಿಯಾಗಿ ಫಿಟ್ ಮಾಡದ್ಮೇಲೆ ಉಳಿದಿರೋದು ಇನ್ಯಾವುದು ಪೆಂಡಿಂಗ್ ಇದೆ ಅದಕ್ಕೆ ಫಿಟ್ ಆಗ್ಬೇಕು ಅಲ್ವಾ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಯೂಶುವಲಿ ನಾವ್ ಇದನ್ನ ಫಾಲೋ ಮಾಡ್ಲೇಬೇಕು. ಈಗ ನಮ್ಗೆ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಎ ಕೊಟ್ಟಿರ್ತಾರೆ, ಬಿ ಕೊಟ್ಟಿರ್ತಾರೆ, ಸಿ ಕೊಟ್ಟಿರ್ತಾರೆ, ಡಿ ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಈ ಕ್ವಶನ್ ಅಲ್ಲಿ ನಾವೇನ್ ಮಾಡ್ಬೇಕು, ಪರ್ಫೆಕ್ಟ್ ಆನ್ಸರ್ ಇರ್ತಾ ಇಲ್ಲ ನಮ್ಗೆ. ಈಗ ಓಕೆ, ಇದಕ್ಕೆ ಪಕ್ಕಾ ಆಗಿರೋ ಆನ್ಸರ್ಗಳು ನಮಗ್ ಸಿಕ್ಕಿಲ್ಲ. ನಾವು ಬುದ್ಧಿವಂತರಾಗಿ ಏನ್ ಮಾಡ್ಬೇಕಂತಂದ್ರೆ, ಇದರಲ್ಲಿ ತುಂಬಾ ನಿಯರೆಸ್ಟ್ ಆಗಿರೋ ಆನ್ಸರ್ ಯಾವ್ದು ಅದನ್ನ ಫಿಲ್ ಮಾಡ್ಬೇಕು ನಾವು. ಆಯ್ತಾ, ತುಂಬಾ ನಿಯರೆಸ್ಟ್ ಆಗಿರೋ ಆನ್ಸರ್. ಅರ್ಥ ಆಗ್ತಿದ್ಯಾ? ಆಗ ಏನಾಗುತ್ತೆ, ಅದು ಆಲ್ಮೋಸ್ಟ್ ಆನ್ಸರ್ ರೈಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ, ನೀವ್ ಯಾವ್ದು ಬಿಟ್ಟೇ ಬಿಡ್ತೀರಾ, ಇನ್ ಕೇಸ್ ಅದು ತಪ್ಪಾಗಿದೆ ಅಂತ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಏನ್ ಮಾಡ್ತೀರಾ? ಆತರ ಮಾಡ್ಬೇಡಿ. ನಿಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ಅಥವಾ ಇದಕ್ಕೆ ನಿಮ್ಗೆ ತುಂಬಾ ಕ್ಲಾರಿಟಿ ಇದೆ, ಅದಲ್ವೇ ಅಲ್ಲ ಆನ್ಸರ್ ಅಂದ್ರೂ ಎಲ್ಲ ಆಗಿದೆ ಅಂದ್ರೆ ಒಂದು ಅಟೆಂಪ್ಟ್ ಮಾಡ್ಬಿಟ್ಟು ಬನ್ನಿ. ಲಾಸ್ಟಿಗೆ ಗ್ರೇಸ್ ಆಗುತ್ತೆ ಅದು ಎನಿವೇ, ಅದು ಅಟ್ಲೀಸ್ಟ್ ನಿಮ್ಗೊಂದು ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಇಲ್ಲ ನೀವು ಆಲ್ಮೋಸ್ಟ್ ನಿಯರೆಸ್ಟ್ ಆನ್ಸರ್ನ ಸೆಟ್ ಮಾಡಿದಿರಿ ಅಂತ ಹೇಳಿದ್ರೆ ಅದು ರೈಟ್ ಆಗೋ ಚಾನ್ಸಸ್ 90% ಇರುತ್ತೆ. ಓಕೆ, ಇಷ್ಟ ಆಯ್ತಾ? ಈಗ 6th ಮೈನ್ ನೋಡೋಣ. ಇದು ಅಳಿಸ್ತೀನಿ ಆಯ್ತಾ. ಇಲ್ಲಿ 6th ಮೈನ್ ನೋಡಿ, ಇಲ್ಲಿ ಪ್ರಿಫಿಕ್ಸಸ್ ಅಂತ ಇದೆ. ಪ್ರಿಫಿಕ್ಸಸ್ ತುಂಬಾ ಇದೆ ಇನ್ನ. ಅಂದ್ರೆ ಇವಾಗ ಮೇಡಮ್ ಇಲ್ಲ 5 ಎಕ್ಸಾಂಪಲ್ ಇದೆ ಅಲ್ಲ, ಅದ್ರ ಜೊತೆ ಇನ್ನ ಹೇಳಿ ಮೇಡಮ್ ಅಂತ ನಿಮ್ಗೆ ಏನಾದ್ರೂ ಮನಸ್ಸಲ್ಲಿ ಬರ್ತಾ ಇದ್ರೆ ಓಕೆಪ್ಪ, ಫಸ್ಟ್ ಎಲ್ಲಾ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಮಾಡಿದ್ಮೇಲೆ ನಾ ಪರ್ಟಿಕ್ಯುಲರ್ ಏನಿದೆಯಲ್ಲ ಈ ಕಾಲಮ್, ಈಗ 5th ಇದೆ, 6th ಇದೆ, ಇದರಲ್ಲಿ ಇಡಿಯಮ್ಸ್ ಇದೆ, ಇಡಿಯಮ್ಸ್ ಮೇಲೆ ಸ್ಪೆಷಲ್ ಆಗಿ ಒಂದು ಕ್ಲಾಸ್ ಮಾಡ್ಕೊಡ್ತೀನಿ. ಓಕೆ, ಟೈಮ್ ಆದ್ರೆ ನೋಡೋಣ, ಇನ್ನ ಟೈಮ್ ಇದೆ. ಲೈಕ್ ಇನ್ನ ಹರಿ ಮಾಡೋದು ಬೇಡ, ನಿಧಾನ ಕಲಿತಾ ಹೋಗೋಣ. ಇಲ್ಲಿ ಮತ್ತೆ ಈಗ ಅರೌಂಡ್ ಒಂದು ನಾವು 5-6 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರು ನಮ್ಗೆ ಒಂದು ಎಷ್ಟು 25 ರಿಂದ 30 ಪ್ರಿಫಿಕ್ಸಸ್ ಸಿಕ್ಬಿಡುತ್ತೆ.
ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಅಷ್ಟು ಎನಫ್ ಆಗಿರುತ್ತೆ, ಯಾಕೆಂದ್ರೆ ತುಂಬಾ ಡೀಟೇಲ್ಡ್ ಆಗಿ ಡೆಪ್ತ್ ವೇ ಅಲ್ಲಿ ಕೇಳಲ್ಲ. ಈ ಕಮ್ಯುನಿಕೇಶನ್ ಪೇಪರ್ಸ್ ಏನಿದೆ ಅಲ್ಲ, ಇದೆಲ್ಲ 8th 9th 10th ಲೆವೆಲೇ ಇರುತ್ತೆ, ಮಾಸ್ಟರ್ಸ್ ಲೆವೆಲಿಗಂತೂ ಅಲ್ವೇ ಅಲ್ಲ. ಯಾರು ನಿಮ್ಗೆ ತುಂಬಾ ಚಂದ ಇಂಗ್ಲಿಷ್ ಅಲ್ಲಿ ಓದಿರ್ತಾರೆ ಅಂದ್ರೆ ಅಂದ್ರೆ ಅಂಡ್ ಕೈಂಡ್ ಆಫ್ ಗ್ರಾಮ್ಯಾಟಿಕಲಿ ಕಲ್ತಿರ್ತಾರಲ್ಲ, ಅವ್ರಿಗೆಲ್ಲ ತುಂಬಾ ಈಸಿ ಇದು. ಯಾರು ಗೊತ್ತಿರಲ್ಲ ಅವ್ರಿಗಷ್ಟೇ ಕಬ್ಬಿಣದ ಕಡಲೆ, ಉಳ್ದವ್ರಿಗಂತೂ ತುಂಬಾ ಅಂದ್ರೆ ತುಂಬಾ ಈಸಿ. Write the opposite of the following words using the appropriate prefixes given in brackets. ಈ ಪ್ರಿಫಿಕ್ಸಸ್ ಅಂದ್ರೆ ಏನ್ ಗೊತ್ತಾ? ಒಂದು ಪದ ಇದೆ, ಪದದ ಮುಂಚೆ ಪ್ರೀ ಅಂದ್ರೇನು? ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೇನು? ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೇನು? ಪೋಸ್ಟ್ ಪ್ರೀ ಅಂದ್ರೇನು? ಪೋಸ್ಟ್ ಅಂದ್ರೆ ಇಂಡಿಪೆಂಡೆನ್ಸ್ ಸಿಗೋದಕ್ಕಿಂತ ಮುಂಚೆ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಈ ಪ್ರಿಫಿಕ್ಸ್ ಅಂದ್ರೇನು? ಒಂದು ಪದ ಇದೆ, ಆ ಪದನ ಮುಂಚೆ ಬಳಸುವಂತಹ ಏನು ವರ್ಡ್ಗಳನ್ನ ಪ್ರಿಫಿಕ್ಸಸ್ ಅಂತ ಹೇಳ್ತೀವಿ. ಸಫಿಕ್ಸಸ್ ಅಂತಾನು ಇದೆ. ನಂಗೆ ಇದು ಓಕೆ ಫೈನ್, ಇದು ಈ ತರ ಇರ್ಲಿ ಬಿಡಿ, ನನ್ಗೆ ಅಂದ್ರೆ ನಾನೀಗ ಸ್ವಲ್ಪ ಇನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಸರಿ ಬರ್ತಾ ಇಲ್ಲ, ಸ್ವಲ್ಪ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಫೈನ್. ಅಂದ್ರೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದಿದೆ, ಆದ್ರೂ ನನ್ಗಿದು ಅಷ್ಟೊಂದು ಗಮನ ಕೊಡ್ಲಿಲ್ಲ, ಪರ್ಫೆಕ್ಟ್ ಆಗಿ ಬರ್ಬೇಕು ಬರವಣಿಗೆಗಳೆಲ್ಲ ಅಂತ. ಏನಕ್ಕೆ ಅಂದ್ರೆ ನಮಗಿಲ್ಲಿ ಆಲ್ಮೋಸ್ಟ್ ಏನ್ ಹೇಳ್ತಿದೇವಲ್ಲ ಅದೇ ಏನಫ್ ಆಗ್ತಿದೆ, ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ಈ ಪ್ರಿಫಿಕ್ಸಸ್ ಅಂದ್ರೆ ಒಂದು ಪದದ ಮುಂಚೆ ಬರೆಯುವಂಥದ್ದು, ಇಲ್ಲೆಲ್ಲ ಇರೋದು ಪ್ರಿಫಿಕ್ಸಸ್. ಈಗ ಅಡ್ವೆಂಚರ್ ಅಂತಿದೆ, ರ್ಯಾಷನಲ್ ಅಂತಿದೆ. ಈ ರ್ಯಾಷನಲ್ಗೆ ಏನ್ ಬರೀತೀವಿ? ಮುಂಚೆಗೆ ನಾವು IR ನ ಮಾಡ್ತೀವಿ ಅಲ್ವಾ? IR ನ ಫಿಟ್ ಮಾಡಿದಾಗ ಏನಾಯ್ತದು? ಮುಂಚೆ ಬಂತು, ಸೊ ಅದು ಪ್ರಿಫಿಕ್ಸ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಪ್ರಿಫಿಕ್ಸ್ ನ ಬದಲು ಸಫಿಕ್ಸಸ್ ನು ಕೊಡಬಹುದು, ಪ್ರಿಫಿಕ್ಸಸ್ ಅಲ್ಲ ಸಫಿಕ್ಸಸ್. ಅವಾಗ ಏನ್ ಬರಿಬೇಕು ನೀವು? ಆ ಪದ ಆದ್ಮೇಲೆ ನೀವು ಕೆಲವೊಂದು ವರ್ಡ್ಗಳನ್ನ ಫಿಕ್ಸ್ ಮಾಡ್ಬೇಕಿರುತ್ತೆ ಅಲ್ಲಿಗೆ, ಅದು ಸಫಿಕ್ಸಸ್. ನಾ ಅದನ್ನ ಬೇಕಾದ್ರೆ ಮಾಡ್ಕೊಡ್ತೀನಿ, ಇಂಪಾರ್ಟೆಂಟ್ ಇದು ನೋಡಿ, ನಾನಿನ್ನ ಕ್ಲಾಸ್ ಮಾಡ್ತೀನಿ ನೆಕ್ಸ್ಟಿಗೆ, ಇಂಪಾರ್ಟೆಂಟ್. ಇಲ್ಲಿ ಗ್ಲೇರ್ ಅಂತಿದೆ ಅಲ್ವಾ, ಇದು ಯಾವ್ದಿದು ಗ್ಲೇರ್? ಇಲ್ಲಿ ಫಸ್ಟ್ ಒನ್ ಇದೆ, ಫೈನ್. ಇದಕ್ಕೆ ಏನ್ ಬರಿಬಹುದು ನೋಡಿ, ಯಾವ ಪ್ರಿಫಿಕ್ಸ್ ಹಾಕಿದ್ರೆ ಸರಿ ಹೋಗುತ್ತೆ? ಈ ಗ್ಲೇರ್ ಅಂದ್ರೆ ಏನು? ಫಸ್ಟಿಗೆ ಮೀನಿಂಗ್ ಹೇಳಿ ನನಗೆ. ಗ್ಲೇರ್ ಅಂದ್ರೆ ಮೀನಿಂಗ್ ಹೇಳ್ತೀರಾ ಯಾರಾದ್ರೂ? ಅಂದ್ರೆ ವೆರಿ ಹಾರ್ಶ್ ಲೈಟ್ ಅನ್ನೋದಿರಬಹುದು, ಅಂದ್ರೆ ಲೈಟಿಗೆ ಸಂಬಂಧಪಟ್ಟಿದ್ದು, ಅಥವಾ ಹಾರ್ಶ್ ಲೈಟ್, ಸ್ಟ್ರಾಂಗ್ ಲೈಟ್, ಅಥವಾ ಡಾರ್ಜ್ಲಿಂಗ್ ಲೈಟ್ ಅಂತ ಹೇಳ್ತೀವಲ್ವಾ, ಅಂದ್ರೆ ತೀಕ್ಷ್ಣವಾದ ಬೆಳಕು ಅಂತ ಏನ್ ಯೂಸ್ ಮಾಡ್ತೀವಲ್ವಾ, ಅದಕ್ಕೆ ಗ್ಲೇರ್ ಅಂತ ಹೇಳ್ತೀವಿ. ಈಗ ಓಕೆ, ಗ್ಲೇರ್ ಅನ್ನೋದಕ್ಕೆ ನಾವ್ ಏನ್ ಯೂಸ್ ಮಾಡ್ಬೋದು ಅಂದ್ರೆ ಆಂಟಿ ಗ್ಲೇರ್ ಅಂತ, ಇದಕ್ಕೆ ಅಂತಾನೆ ಬರ್ದ್ಬಿಡ್ತೀನಿ, ಆಂಟಿ ಗ್ಲೇರ್ ಅಂತ ಯೂಸ್ ಮಾಡ್ಬೇಕು ಇದಕ್ಕೆ. ಏನಕ್ಕೆ? ಪ್ರಿಫಿಕ್ಸಸ್. ಗ್ಲೇರ್ ಅಂದ್ರೇನು? ತೀಕ್ಷ್ಣವಾಗಿರೋದು. ಈ ತೀಕ್ಷ್ಣವಾಗಿರೋದನ್ನ ಕಡಿಮೆ ಮಾಡೋದು ಯಾವ್ದು? ಆಂಟಿ ಗ್ಲೇರ್. ಅಥವಾ ಇಲ್ಲದೆ ಇರೋದೇನು? ಆಂಟಿ ಗ್ಲೇರ್. ಎರಡನೇದು ನೋಡಿ, ಅಡ್ವೆಂಚರ್. ಅಡ್ವೆಂಚರ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಅಡ್ವೆಂಚರಿಗೆ? ಸಾಹಸಮಯ. ಸಾಹಸಮಯ ಅಲ್ವಾ? ಇದಕ್ಕೆ ಏನ್ ಪ್ರಿಫಿಕ್ಸ್ ಸೆಟ್ ಮಾಡ್ಬೋದು ನೋಡಿ, ನೋಡಕ್ಕೆಲ್ಲ ಒಂದೇ ತರ ಕಾಣ್ತವೆ, ಆನ್ಸರ್ ಬರ್ದಾಗೆ ನಾವು ಅದನ್ನ ಚೆಕ್ ಮಾಡುವಾಗ ಅಷ್ಟೇ ಗೊತ್ತಾಗುತ್ತೆ ನಾ ತಪ್ಪು ಬರ್ದ್ಬಿಟ್ಟಿದೀನಿ ಅಂತ. ಸೊ ಅದಕ್ಕೆ ಗಮನಿಸಿ. ಇಂಗ್ಲಿಷ್ ನೀವು ಅನ್ಕೊಂತಾರ ಅಲ್ಲ, ಬಹಳ ಈಸಿ ಬಹಳ ಈಸಿ ಕಲ್ತ ಮೇಲೆ, ಕಲಿಯೋ ತನಕ ಬಹಳ ಅಂದ್ರೆ ಬಹಳ ಕಷ್ಟ. ಕನ್ನಡದಲ್ಲಿ ಇರೋ ತರ ಇದ್ರಲ್ಲಿ ತುಂಬಾ ರೂಲ್ಸ್ ಗಳಿದೆ, ಆ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನೋ ತರ ಅಲ್ಲ. ಆ ಒಂದೇ ರೂಲ್ಸ್ ನ 10 ಕಡೆ ನಾವಿಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಅಲ್ಲಿ ಡಿಫ್ರೆಂಟ್ ಸಿನಾರಿಯೋಸ್ ಗಳು ಬರ್ತವೆ, ಡಿಫ್ರೆಂಟ್ ಸಿಚುವೇಶನ್ಸ್ ಬರ್ತವೆ, ಅವನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ಗಮನ ಇಟ್ಟು ನೋಡಿ ಅಂತ ಹೇಳ್ತಾ ಇರೋದು. ಈ 6ನೇದೇನಿದೆ ಕಾಲಮ್ ಅಲ್ಲಿ ಪ್ರಿಫಿಕ್ಸಸ್ ಯೂಸ್ ಮಾಡೋದು ಅಡ್ವೆಂಚರಿಗೆ, ಆನ್ಸರ್ ಏನು? ಮಿಸ್ ಅಡ್ವೆಂಚರ್. 2ನೇದು ಬಿ, ಮಿಸ್ ಅಡ್ವೆಂಚರ್. ಅಂದ್ರೆ ಅಡ್ವೆಂಚರ್ ಮಾಡೋದು, ಅಡ್ವೆಂಚರ್ ಮಾಡದೇ ಇರೋದು. ಓಕೆ, 3ನೇದು ರ್ಯಾಷನಲ್. ರ್ಯಾಷನಲ್ ಅಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡೋದು. ಹೇ ಈಸ್ ರ್ಯಾಷನಲ್ ಥಿಂಕರ್ ಅಂತ ಹೇಳಲ್ವಾ, ಅವ್ನು ತುಂಬಾ ರ್ಯಾಷನಲ್ ಆಗಿ ಯೋಚನೆ ಮಾಡ್ತಾನಪ್ಪ, ಅದಕ್ಕೆ ಅವ್ನ ಎಕ್ಸಾಮ್ ಕ್ಲಿಯರ್ ಮಾಡ್ದ. ಅಂದ್ರೆ ತಾರ್ಕಿಕವಾಗಿ ಯೋಚನೆ ಮಾಡೋದು. ಅದಕ್ಕೆ ಆನ್ಸರ್ ಯಾವುದು? ಅಂದ್ರೆ ಅಪೋಸಿಟ್ ವರ್ಡ್. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಬರೀ ಪ್ರಿಫಿಕ್ಸ್ ಅಂತ ಸೇರಿಸಿ ಅಂತ ಹೇಳಿಲ್ಲ, ಆಪೋಸಿಟ್ ಆಫ್, ಆಪೋಸಿಟ್ ಅಂದ್ರೆ ಆ ವರ್ಡ್ ಏನಿದೆ ಅದಕ್ಕೆ ಆಪೋಸಿಟ್ ಮೀನಿಂಗ್ ಬರೋ ತರ ನಾವು ಪ್ರಿಫಿಕ್ಸಸ್ ನ ಸೆಟ್ ಮಾಡಬೇಕು ಆಯ್ತಾ. ರ್ಯಾಷನಲ್ ಏನಿದೆ ಅದಕ್ಕೆ ರ್ಯಾಷನಲ್ ಅಲ್ಲದೆ ಇರೋದೇನು? ಇರ್ರ್ಯಾಷನಲ್. ಮೋರ್ಟಲ್ ಅನ್ನೋದು ಇದೆ ಅಕ್ಕ, ಓಕೆನಾ? ಅದಕ್ಕೆ ಆನ್ಸರ್ ಏನು?
ಇಮ್ಮೋರ್ಟಲ್. ಡಿ. ಮೋರ್ಟಲ್ ಅಂದ್ರೆ ಆನ್ಸರ್ ಇಮ್ಮೋರ್ಟಲ್. ಇದೇ ತರ ಇನ್ನೊಂದು ಬರುತ್ತೆ ಮೋರಲ್ ಅಂತ. ಮೋರಲ್ ಅಂದ್ರೆ ನೈತಿಕವಾಗಿರೋದು, ಅದಕ್ಕೂ ಅಷ್ಟೇ ಇಮ್ಮೋರಲ್ ಅಂತ ಬರುತ್ತೆ. ಓಕೆನಾ. ಫೋರ್ಸೀನ್ ಅಂತ ಇದೆ, ಇದಕ್ಕೂ ಅಷ್ಟೇನೆ ಆನ್ಸರ್ ಏನೀಗ ಅನ್ಫೋರ್ಸೀನ್. ಈ ಫೋರ್ಸೀನ್. ಓಕೆನಾ, ಎಷ್ಟು ಗೊತ್ತಾಯ್ತಾ? ಈ ಫೋರ್ಸೀನ್ ಅಂದ್ರೆ ಏನು? ಪ್ರೆಡಿಕ್ಟ್ ಮಾಡೋದು ಅಥವಾ ಗೆಸ್ ಮಾಡೋದು ಅಥವಾ ಮೊದಲೇ ಅವೇರ್ ಆಗಿರೋದು. ಅರ್ಥ ಆಗ್ತಿದೆನಾ? ಫೋರ್ಸೀನ್, ಅನ್ಫೋರ್ಸೀನ್. ಐ ಡಿಂಟ್ ಲೈಕ್ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಸೆಂಟೆನ್ಸ್ ಮಾಡ್ಬೇಕಂತ ಹೇಳಿದ್ರೆ, ಐ ಡಿಂಟ್ ಫೋರ್ಸೀನ್ ದಿಸ್ ಸಿಚುವೇಶನ್ ಅಂತ ಹೇಳ್ತೀನಿ. ಐ ಡಿಂಟ್ ಫೋರ್ಸೀನ್ ದಿಸ್ ಸಿಚುವೇಶನ್ ಅಂದ್ರೆ ಏನು? ಫೋರ್ಸೀನ್ ಅಂದ್ರೆ ಏನು? ಪ್ರೆಡಿಕ್ಟ್ ಅಥವಾ ಮೊದಲೇ ಅವೇರ್ ಆಗೋದು ಅಥವಾ ಗೆಸ್ ಮಾಡಿರೋದು. ಈಗ ಐ ಡಿಂಟ್ ಫೋರ್ಸೀನ್ ದಿಸ್ ಸಿಚುವೇಶನ್ ಅಂದ್ರೆ ನಾನು ಈ ಸಿಚುವೇಶನ್ ಬಗ್ಗೆ ಯೋಚನೆನೂ ಮಾಡಿದ್ದಿಲ್ಲ, ಊಹೆನೂ ಮಾಡಿದ್ದಿಲ್ಲ ಅಂತ. ಓಕೆನಾ. ಸೆವೆಂತ್ ಒನ್ ನೋಡಿ. ಸಬ್ಸ್ಟಿಟ್ಯೂಟ್ ದ ಬೋಲ್ಡ್ ಅಂಡ್ ಅಂಡರ್ಲೈನ್ಡ್ ಫ್ರೇಸಸ್ ಸೆಲೆಕ್ಟಿಂಗ್ ಎ ಸಿಂಗಲ್ ವರ್ಡ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ಇನ್ ದ ಬ್ರಾಕೆಟ್. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಮಗೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಏನಂತ? ಫ್ಲೇಮ್ಬಾಯಿಂಟ್ ಅಂತ, ಈಗೋಯಿಸ್ಟ್ ಅಂತ, ಅಥವಾ ಡ್ರಗ್ಗರಿ ಅಂತ, ಕೆಟಲಾಗ್, ಬೂಜಾಯ್ಸ್ ಅಂತ. ಸೊ ಇದನ್ನ ನಾವು ಈ ಪರ್ಟಿಕ್ಯುಲರ್ ಸೆಂಟೆನ್ಸಿಗೆ ಇಲ್ಲಿ ನೋಡಿ, ಎಗೇನ್ ಹೋಲ್ ಸೆಂಟೆನ್ಸ್ ಕನ್ಸಿಡರ್ ಮಾಡೋದಲ್ಲ. ಲುಕ್ ಎಟ್ ದ ಟೈಟಲ್ ಹಿಯರ್. ಏನಂತ ಇದು ಏನ್ ಕೊಟ್ಟಿದ್ದಾರೆ? ಸಬ್ಸ್ಟಿಟ್ಯೂಟ್ ಹೆಡ್ಡಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ವೆರಿ ಇಂಪಾರ್ಟೆಂಟ್. ಸಬ್ಸ್ಟಿಟ್ಯೂಟ್ ದ ಬೋಲ್ಡ್ ಅಂಡ್ ಅಂಡರ್ಲೈನ್ಡ್ ಫ್ರೇಸಸ್. ನಾವ್ ಯಾವ್ದೋ ತಗೊಂಡು ಅದಕ್ಕೆ ಫಿಟ್ ಮಾಡೋದಲ್ಲ. ಬೋಲ್ಡ್ ಅಲ್ಲಿ ಇದೆಯಾ ಇದು? ಹೌದು. ಅಂಡರ್ಲೈನ್ಡ್ ಆಗಿದೆಯಾ ಪ್ರತಿಯೊಂದ್ರಲ್ಲೂ? ಹೌದು ಅಲ್ವಾ? ನೋಡಿ, ನಾನು ಇಲ್ಲಿ ಪಾಯಿಂಟರ್ ತಗೊಂಡ್ ಬರ್ತಾ ಇದ್ದೀನಿ, ಅಂಡರ್ಲೈನ್ಡ್ ಇದೆ ಇವೆಲ್ಲನು. ಇದನ್ನ ತಕೊಂಡು ನಾವು ಇಲ್ಲಿರುವಂತಹ ಯಾವುದೋ ವರ್ಡ್ ಗಳಿಗೆ ನಾವು ಅದನ್ನ ಫಿಟ್ ಮಾಡಬೇಕು. ಫಸ್ಟ್ ಒನ್ ನೋಡಿ. ದ ಲಿಸ್ಟ್ ಆಫ್ ಬುಕ್ಸ್ ಈಸ್ ಅವೈಲಬಲ್ ವಿತ್ ದ ಲೈಬ್ರರಿಯನ್ ಆರ್ ಕ್ಯಾನ್ ಬಿ ಚೆಕ್ಡ್ ಆನ್ಲೈನ್. ಇದಕ್ಕೆ ಆನ್ಸರ್ ಏನ್ ಬರಬಹುದು? ದ ಲಿಸ್ಟ್ ಆಫ್ ಬುಕ್ಸ್ ಈಸ್ ಅವೈಲಬಲ್ ವಿತ್ ದ ಲೈಬ್ರರಿಯನ್ ಆರ್ ಕ್ಯಾನ್ ಬಿ ಚೆಕ್ಡ್ ಆನ್ಲೈನ್. ನಾವು ಮುಂಚೆ ಒಂದು ನೋಡಿದ್ವಿ, ಏನಂತ? ಪೊಯೆಟ್ರಿ ಅನ್ನೋದಕ್ಕೇನು? ಆಂಥಾಲಜಿ ಆಫ್ ಪೊಯೆಟ್ರಿ ಅಂತ ಅಲ್ವಾ? ಸೊ ಅದು ರಿಲೇಟೆಡ್ ಇದೆ. ಈಗ ನೀವು ಒಂದು ಬುಕ್ ಕೊಡ್ತಾರೆ ಅಥವಾ ನೀವು ಏನೋ ಒಂದು ಕೊಡ್ತೀರಾ, ಆಗ ಇಲ್ಲ ಎಕ್ಸಾಂಪಲ್ ನೀವು ಒಂದು ಲೈಬ್ರರಿಗೆ ಹೋಗ್ತೀರಾ, ಯಾವ್ದೊಂದು ಬುಕ್ ತಗೊಳ್ಲಿಕ್ಕೆ ಹೋಗ್ತೀರಾ, ಆಗ ಏನ್ ಮಾಡ್ತಾರೆ ಅವರು? ಯಾವ್ಯಾವ ಬುಕ್ ಎಲ್ಲೆಲ್ಲಿದೆ, ಯಾವ್ಯಾವ ಕೆಟಗರಿಯಲ್ಲಿದೆ ಅನ್ನೋದೇನ್ ಮಾಡ್ತಾರೆ ಅವರು? ಒಂದು ಕೆಟಲಾಗ್ ಕೊಡ್ತಾರಾ ಅಲ್ವಾ? ಸೊ ಫಸ್ಟ್ ಒನ್ನಿಗೆ ಆನ್ಸರ್ ಕೆಟಲಾಗ್. ದ ಲಿಸ್ಟ್ ಆಫ್ ಬುಕ್ಸ್ ಈಸ್ ಅವೈಲಬಲ್ ವಿತ್ ದ ಲೈಬ್ರರಿಯನ್ ಆರ್ ಕ್ಯಾನ್ ಬಿ ಚೆಕ್ಡ್ ಆನ್ಲೈನ್. ಫಾರ್ ದಿಸ್ ಆನ್ಸರ್ ಈಸ್ ಕೆಟಲಾಗ್. ಎ. ಎರಡನೇದು ನೋಡಿ. ದ ಪೀಪಲ್ ಆಫ್ ದ ಮಿಡಲ್ ಕ್ಲಾಸ್ ವರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಪಾಲಿಸೀಸ್ ಆಫ್ ದ ಗವರ್ನಮೆಂಟ್. ಇನ್ನೊಮ್ಮೆ ಓದ್ತೀನಿ. ಪೀಪಲ್ ಆಫ್ ದ ಮಿಡಲ್ ಕ್ಲಾಸ್. ಇದಕ್ಕೆ ಇಲ್ಲಿ ನೋಡಿ, ಎರಡನೇದು ಇದೆಯಲ್ಲ, ಬೂರ್ಜಾಯ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು ಏನಂತ ಹೇಳಿಬಹುದು? ಬೂರ್ಜಾಯ್ಸ್ ಅಂತಾನು ಹೇಳ್ಬಹುದು ಅಥವಾ ಬೂರ್ಜಾಯ್ಸಿ ಅಂತಾನು ಹೇಳ್ಬಹುದು. ಎನಿಥಿಂಗ್. ಇದು ಫ್ರೆಂಚ್ ವರ್ಡ್. ಇದನ್ನ ನಾವು ಎಲ್ಲಿ ಕೇಳ್ತೀವಿ ನೋಡಿ, ಹೇಳಿ ಒಮ್ಮೆ ನನಗೆ. ನೀವೆಲ್ಲರೂ ಹಿಸ್ಟ್ರಿ ಓದಿದ್ರ, ಯು ಆಲ್ರೆಡಿ ಆಲ್ಮೋಸ್ಟ್ ಅಂದ್ರೆ ಮೇನ್ಸ್ಗೆ ಎಲಿಜಿಬಲ್ ಆಗಿರೋ ಆಸ್ಪಿರೆಂಟ್ಸ್ ಇದ್ದೀರಾ. ಸೊ ಟೆಲ್ ಮಿ, ಈ ಬೂರ್ಜಾಯ್ಸ್ ಅನ್ನೋ ವರ್ಡ್ ನ ನೀವು ಎಲ್ಲಿ ಕೇಳಿದ್ದೀರಾ? ಒಂದು ರೆವಲ್ಯೂಷನರಿ ಪೀರಿಯಡ್ ಅಲ್ಲಿ ಕೇಳ್ತೀರಾ ನೀವು? ಯಾವ್ದದು? ಇದನ್ನ ನೀವೆಲ್ಲಿ ಕೇಳ್ತೀರಾ ಅಂದ್ರೆಪ್ಪ, ಎಂತ 1789 ರಷ್ಯನ್ ರೆವಲ್ಯೂಷನ್ ಆಗುತ್ತಲ್ವಾ, ಅಲ್ಲಿ ನೀವು ಇದನ್ನ ಕೇಳ್ತೀರಾ. ಅಂದ್ರೆ ಏನಲ್ಲಿ ಮೆಜಾರಿಟಿ ಜನ ಯಾರು ಇರ್ತಾರೆ? ಮಿಡಲ್ ಕ್ಲಾಸ್ ಇರ್ತಾರೆ, ಲೋವರ್ ಮಿಡಲ್ ಕ್ಲಾಸ್ ಇರ್ತಾರೆ. ಸೊ ಅವ್ರನ್ನ ಕೆಟಗರೈಸ್ ಹೇಗ್ ಮಾಡಿರ್ತಾರೆ? ಬೂರ್ಜಾಯ್ಸ್ ಅಂತ ಮಾಡಿರ್ತಾರೆ. ನೆನಪಾಯ್ತಾ? ಹಿಸ್ಟ್ರಿಯಲ್ಲಿ ಇದು ಫ್ರೆಂಚ್ ವರ್ಡ್ ಏನೆ. ಓಕೆನಾ. ಪೀಪಲ್ ಆಫ್ ದ ಮಿಡಲ್ ಕ್ಲಾಸ್ ಗ್ರೂಪ್ ಅನ್ನೋದೇನಿದೆಯಲ್ಲ, ಅದನ್ನ ಬೂರ್ಜಾಯ್ಸ್ ಅಂತ ಕರೀತಾರೆ. ಮೂರನೇದು ನೋಡಿ. It is unfortunate that there are many people who always think only about themselves in the society, which is undesirable. People who always think only about themselves. ಇಲ್ಲಿ ಬೇರೆ ಎಲ್ಲ ಸೆಂಟೆನ್ಸ್ ಓದೋದಕ್ಕಿಂತ ಇದನ್ನ ಓದಿದ್ರೇನೆ ನಮ್ಗೆ ಜಾಸ್ತಿ ಅರ್ಥ ಆಗ್ಬಿಡುತ್ತೆ. ಓಕೆ, ಇವೆಲ್ಲ ಏನಿದೆ ಸಪೋರ್ಟಿವ್ ವರ್ಡ್ಸ್ ಗಳಾಗಿ ನಿಂತಿದೆ ಇಲ್ಲಿ. ಪೀಪಲ್ ಹೂ ಆಲ್ವೇಸ್ ಥಿಂಕ್ ಓನ್ಲಿ ಅಬೌಟ್ ದೆಮ್ಸೆಲ್ಫ್. ಯಾರಿದು? ಪೀಪಲ್ ಹೂ ಆಲ್ವೇಸ್ ಥಿಂಕ್ ಓನ್ಲಿ ಅಬೌಟ್ ದೆಮ್ಸೆಲ್ಫ್. ಇದಕ್ಕೆ ಎರಡೂ ಬರ್ತವೆ. ಒಂದು ಈಗೋಯಿಸ್ಟ್ ಅಂತ ಬರುತ್ತೆ,
ಇನ್ನ ಒಂದು ನಿಮ್ಗೆ ಗೊತ್ತಿದೆ ಅಲ್ಲ, ಸೆಲ್ಫಿಶ್ ಅಂತಾನೂ ಆಗುತ್ತೆ. ಈಗೋಯಿಸ್ಟ್ ಅಂದ್ರೆ ಅಹಂಕಾರದಿಂದ ತುಂಬಿರೋರು. ಅಂದ್ರೆ ಲೈಕ್ ನಾನು ಅದನ್ನೇ ಹೇಳಿದ್ದು, ಸಮ್ಟೈಮ್ಸ್ ನಾಟ್ ಅಂದ್ರೆ 100% ಪ್ರತಿಯೊಂದು ಫಿಟ್ ಆಗಲ್ಲ ಆನ್ಸರ್ ಅಥವಾ ಕ್ವಶನ್ಸ್ ಗಳು ಬಂದಾಗ. ಬುದ್ಧಿವಂತರಾಗಿ ನಾವೇನ್ ಮಾಡ್ಬೇಕು, ನಿಯರೆಸ್ಟ್ ಇರೋದನ್ನ ಚೂಸ್ ಮಾಡ್ಬೇಕಾಗುತ್ತೆ. ಈ ಈಗೋಯಿಸ್ಟ್ ಅಂದ್ರೆ ಯಾರು ಗೊತ್ತಾ? ಈಗ ನಾನು ನಿಮ್ಗೆ ಹೇಳ್ತೀನಿ ಏನಂತ, ಇಲ್ಲಪ್ಪ ಇದೇನಿದೆಯಲ್ಲ ನೀ ಕಲಿತಿರೋ ಏನ್ ಮೆಥಡ್ ಇದೆ ಇಂಗ್ಲಿಷ್, ಅದನ್ನ ಸ್ವಲ್ಪ ನೀನು ಬದಲಾವಣೆ ಮಾಡ್ಕೋ, ಅವಾಗ ನಿಂಗೆ ಇನ್ನ ಚಂದ ಸ್ಕೋರ್ ಮಾಡ್ಬೋದು. ಈಗ ನಿನ್ ಸ್ಕೋರ್ ಜಸ್ಟ್ 20% ಬರ್ತಾ ಇದೆ, ಸ್ಟಿಲ್ ಇನ್ನ ನೀನು 15% ರೈಸ್ ಮಾಡ್ಬೇಕು, ಅದಕ್ಕೆ ಈ ಮೆಥಡ್ ಯೂಸ್ ಆಗುತ್ತೆ ಅಂತ. ಆಗ ನೀವೇನ್ ಹೇಳ್ತೀರಾ, ಇಲ್ಲ ಇಲ್ಲ ಮೇಡಮ್ ನಮ್ಗೆ ಇದೇ ಮೆಥಡ್ ಸಾಕು, ನಂದೇ ಮೆಥಡ್ ಪರ್ಫೆಕ್ಟ್ ಇದೆ, ನೀವೇನ್ ನನಗೆ ಹೇಳೋದ್ ಬೇಡ ಅಂತೀರಾ. ಆಯ್ತಾ? ಆಗ ಏನ್ ಹೇಳ್ತೀವ ನಾವು, ಈಗೋಯಿಸ್ಟ್ ಅಂತ ಹೇಳ್ತೀವಿ ಅದನ್ನ. ಅಂದ್ರೆ ಯಾರ ಮಾತು ಕೇಳದೆ ನಿಂದೆ ಅಡಮೆಂಟ್ ಆಗಿ ಇರೋದು, ನಿಂದೆ ಸರಿ ಅಂತ ವಾದ ಮಾಡೋದು, ಆ ತರದ್ದು ಒಂದು ಆಟಿಟ್ಯೂಡ್. ಎಸ್ಪೆಷಲಿ ಇದಕ್ಕೆ ಪೀಪಲ್ ಹೂ ಆಲ್ವೇಸ್ ಥಿಂಕ್ ಓನ್ಲಿ ಅಬೌಟ್ ದೆಮ್ ಸೆಲ್ಫ್, ಯಾರು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರಲ್ಲ, ಇದಕ್ಕೆ ಸೆಲ್ಫಿಶ್ ಅಂತ ಬರುತ್ತೆ. ಈಗ ಆಪ್ಷನ್ ಅಲ್ಲಿ ಸೆಲ್ಫಿಶ್ ಅಂತ ಕೊಟ್ಟಿದ್ರು ಸರಿ ಆಗ್ತಿತ್ತು, ಈಗೋಯಿಸ್ಟ್ ಬದಲು. ಓಕೆನಾ? ನೋಡಿ, ಫೋರ್ತ್ ಒನ್ ನೋಡಿ, ಲೇಬರರ್ಸ್ ಆರ್ ಸಬ್ಜೆಕ್ಟೆಡ್ ಟು ಎ ಲಾಟ್ ಆಫ್ ಹಾರ್ಡ್ಶಿಪ್ ಅಂಡ್ ಮಿಸರಿ ದಟ್ ಕಿಲ್ಸ್ ದೇರ್ ಹ್ಯಾಪಿನೆಸ್. ಓಕೆ, ಇನ್ನೊಮ್ಮೆ ಓದ್ತೀನಿ. ಲೇಬರರ್ಸ್ ಆರ್ ಸಬ್ಜೆಕ್ಟೆಡ್ ಟು ಸಬ್ಜೆಕ್ಟೆಡ್ ಅಂದ್ರೆ ಏನು? ಒಳಗಾಗಿದ್ದಾರೆ. ಆಯ್ತಾ? ಈಗ ಸಬ್ಜೆಕ್ಟೆಡ್ ಟು ಎ ಮ್ಯಾಟರ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಏನು? ಅಂದ್ರೆ ಕೆಲವೊಂದು ನೀತಿ ನಿಯಮಗಳಿಗೆ ಅವರು ಒಳಗಾಗಿದ್ದಾರೆ. ಸಬ್ಜೆಕ್ಟೆಡ್ ಅಂದ್ರೆ ಒಳಗೊಂಡಿದ್ದಾರೆ. ಲೇಬರರ್ಸ್ ಅಂದ್ರೆ ಕಾರ್ಮಿಕರು. ಆರ್ ಸಬ್ಜೆಕ್ಟೆಡ್ ಟು ಎ ಲಾಟ್ ಆಫ್ ಹಾರ್ಡ್ಶಿಪ್ಸ್ ಅಂಡ್ ಮಿಸರಿ. ಹಾರ್ಡ್ಶಿಪ್ ಅಂದ್ರೆ ಏನು? ಕಷ್ಟ ಪಡುವಂಥದ್ದು. ಮಿಸರಿ ಅಂದ್ರೆ ಏನು? ನರಳಾಟ. ಅಂದ್ರೆ ನರಳಾಟ ಅಂತ ಅನ್ಕೊಳ್ಳಿ. ದಟ್ ಕಿಲ್ಸ್ ದೇರ್ ಹ್ಯಾಪಿನೆಸ್. ಇದಕ್ಕೆ ಏನ್ ಬರುತ್ತೆ ಆನ್ಸರ್? ಡಿ, ಹಾರ್ಡ್ಶಿಪ್ಸ್ ಅಂಡ್ ಮಿಸರಿ. ಇದಕ್ಕೆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ಯಾರಾದ್ರೂ ಹೇಳ್ತೀರಾ? ಇದು ಏನು? ಡ್ರಗ್ಗರಿ ಅಂತ ಏನಿದೆಯಲ್ಲ, ಇದು ಆನ್ಸರ್. ಇದಕ್ಕೆ ಡ್ರಗ್ಗರಿ. ಇದಕ್ಕೆ ಡಿ ಏನಿದೆ ಸೈಲೆಂಟ್ ಇದು, ಸೊ ನೀವೇನ್ ಮಾಡ್ಬೋದು, ಡ್ರಗ್ಗರಿ ಅಂತ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿ, ದ ಹೈಫೈಯಿಂಗ್ ಅಂಡ್ ಸ್ವಾಶ್ ಬಕ್ಕಿಂಗ್ ಬಿಸ್ನೆಸ್ ಮ್ಯಾನ್ ಬಾಟ್ ಎ ಪ್ರೈವೇಟ್ ಜೆಟ್ ಕಾಸ್ಟಿಂಗ್ ಎ ಫಾರ್ಚೂನ್. ಇಲ್ಲಿ ನೋಡಿ, ಹೈಫೈ ಅಂದ್ರೆ ಗೊತ್ತಿದೆ, ಲಕ್ಸುರಿ ಇಟ್ಸ್ ಮೀನಿಂಗ್. ಅಂಡ್ ಸ್ವಾಶ್ ಬಕ್ಲಿಂಗ್. ಓಕೆ, ಬಕಲ್ ಅಂದ್ರೆ ಏನು? 1 2 ಬಕಲ್ ಮೈ ಶೂ ಅಂತ ರೈಮ್ ಇದೆ, ಗೊತ್ತಿನಾ? ಬಕಲ್ ಅಂದ್ರೆ ಏನು? ಕಟ್ಟ ಹಾಕೋದು ಅಥವಾ ಬಿಗಿ ಮಾಡೋದು ಅಂತ ಅರ್ಥ. ಹೈಫೈ ಅಂಡ್ ಸ್ವಾಶ್ ಬಕ್ಲಿಂಗ್. ಅವ್ರದ್ದು ಸ್ವಾಗ್ ಲೈಫ್ ಸ್ಟೈಲ್ ಇದೆ ಅಂತ ಹೇಳಲ್ವಾ? ಇದ್ರ ಅರ್ಥ ಏನು? ಇದೇನಿದು? ದಿಸ್ ಒನ್, ಲಾಸ್ಟ್ ಒನ್, ಇ ಅಂದ್ರೆ ಫ್ಲಾಂಬಾಯಂಟ್ ಅಂದ್ರೆ ಲಕ್ಸುರಿ, ಎಕ್ಸ್ಟ್ರಾವ್ಯಾಗಂಟ್ ಅಂತ. ಅಂದ್ರೆ ಹೈಫೈ, ತುಂಬಾ ಲಕ್ಸುರಿಯಾಗಿ ಬದುಕ್ತಾ ಇದ್ದಾರೆ, ಫ್ಲಾಂಬಾಯಂಟ್ ಅಂತ ಆನ್ಸರ್ ಇದಕ್ಕೆ. ಇಷ್ಟ ಅರ್ಥ ಆಯ್ತಾ? ನೋಡಿ, 8th ಒನ್. ಸೊ ಇವಾಗ ನಾವು ಆಲ್ಮೋಸ್ಟ್ ಎಂಡಲ್ಲಿ ಇದ್ದೀವಿ. ಇದನ್ನ ಓಕೆ ಫೈನ್, ಇದನ್ನ ಮುಗಿಸ್ಬಿಡ್ತೀನಿ, ನೋಡೋಣ. ಕಂಪ್ಲೀಟ್ ಓಕೆ, ಈ ಮೇನ್ ಇದೆಯಲ್ಲ ನೋಡಿ, ಇದು 8ನೇದು. ಇದೇನಿದೆ, ಒಂದು ನೀವು ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ, ಪ್ರೊವರ್ಬ್ಸ್ ಅಂದ್ರೆ ಏನು? ಪ್ರೊವರ್ಬ್ಸ್ ಅಂದ್ರೆ ಗಾದೆಗಳು. ಆಯ್ತಾ? ಇಡಿಯಮ್ಸ್ ಅಂತಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಇದಕ್ಕೆ? ಇಡಿಯಮ್ಸ್ ಅಂತ ಹೇಳಿದ್ರೆ ಒಂದು ವರ್ಡ್ ನ ಕೊಟ್ಟಿರ್ತಾರೆ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿರುವಂತಹ ಇನ್ನೊಂದು ವರ್ಡ್ ಅನ್ನ ಹುಡುಕ್ಬೇಕು. ಅರ್ಥ ಆಯ್ತಾ? ಆತರ. ಮತ್ತೆ ಇನ್ನು ಸ್ವಲ್ಪ ಯೂನಿವರ್ಸಲ್ ಫ್ಯಾಕ್ಟ್ಸ್ ಅಂತೆಲ್ಲ ಇರ್ತವೆ, ಬೇರೆ ಬೇರೆ ಏನೋ ಇರ್ತವೆ. ಅವೆಲ್ಲ ಇವಾಗ ನಮಗೆ ಅವಶ್ಯಕತೆ ಇಲ್ಲ, ಬೇಕಿರೋದಷ್ಟೇ ಕಲಿಯೋಣ. ಸೆಕೆಂಡ್. ಸಿ 8th ಮೇನ್ ಅಲ್ಲಿ ಇದೆಯಾ ನೋಡಿ, ಕಂಪ್ಲೀಟ್ ದ ಪ್ರೊವರ್ಬ್ಸ್ ಅಂದ್ರೆ ಗಾದೆಗಳನ್ನ ಬೈ ಮ್ಯಾಚಿಂಗ್ ಲಿಸ್ಟ್ ಎ. ಲಿಸ್ಟ್ ಎ ಏನ್ ಕೊಟ್ಟಿದ್ದಾರೆ? ಅರ್ಧ ಕೊಟ್ಟಿದ್ದಾರೆ. ಇನ್ನು ಲಿಸ್ಟ್ ಬಿ ಅಲ್ಲಿ ಅರ್ಧ ಕೊಟ್ಟಿದ್ದಾರೆ. ಅದನ್ನ ಲಿಸ್ಟ್ ಎ ಲಿಸ್ಟ್ ಬಿ ಜೊತೆ ನೀವು ಕನೆಕ್ಟ್ ಮಾಡಿ ಆ ಸೆಂಟೆನ್ಸ್ ಅನ್ನ, ಆ ಪ್ರೊವರ್ಬ್ ಅನ್ನ ಫುಲ್ ಮಾಡ್ಬೇಕು. ಈಗ ಕನ್ನಡದಲ್ಲಿ ಹೇಳೋದಾದ್ರೆ, ಈ ಎ ಕಾಲಮ್ ಅಲ್ಲಿ ಪ್ರೊವರ್ಬ್ ಅಂದ ತಕ್ಷಣ ಏನ್ ನೆನ್ಪಿಟ್ಕೋಬೇಕು? ಗಾದೆಗಳು. ಇಲ್ಲಿ ನೋಡಿ, ಅದಕ್ಕೆ ಹೇಳ್ತಾ ಇರೋದು, ಕಾಲಮ್ ನ ದಯವಿಟ್ಟು ಗಮನಿಸಿ, ಎಲ್ಲ ಒಂದೇ ತರ ಕಾಣ್ತಿದೆ. ಸಿ
ನಿಮ್ಗಂತೂ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಯಾರು ಕನ್ನಡ ಮೀಡಿಯಂ ಅಲ್ಲಿ ಓದಿ ತುಂಬಾ ಇಂಗ್ಲಿಷ್ ಆಲ್ರೆಡಿ ಕಷ್ಟ ಇದೆ ಅವರಿಗೆ. ಹಾಗಾಗಿ ಕಾಲಮ್ಗಳನ್ನ ಒಮ್ಮೆ ನೋಡ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ, ಪ್ರೊವರ್ಬ್ ಅಂದ್ರೇನು, ಗಾದೆಗಳು. ಸಬ್ಸ್ಟಿಟ್ಯೂಟ್ ದ ಬೋಲ್ಡ್ ಅಂಡ್ ಅಂಡರ್ಲೈನ್. ಇಲ್ಲಿ ನೋಡಿ, ಬೋಲ್ಡ್ ಅಂಡ್ ಅಂಡರ್ಲೈನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ಗೆ ಇರುವಂತಹ ಒಂದು ಉದ್ದದ ವರ್ಡಿಗೆ ಒಂದು ಚಿಕ್ಕ ವರ್ಡ್ ಅನ್ನ, ಸೆಂಟೆನ್ಸ್ಗೆ ಒಂದು ಚಿಕ್ಕ ವರ್ಡ್ ಅನ್ನ ಸೆಟ್ ಮಾಡುವಂತದ್ದು. ಇಲ್ಲಿ ನೋಡಿ, ಪ್ರಿಫಿಕ್ಸಸ್ ಯೂಸ್ ಮಾಡಿದ್ದಾರೆ, ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ನಿಮ್ಗೆ. ಪ್ರಿಫಿಕ್ಸಸ್, ಇಲ್ಲಿ ಪ್ರಿಫಿಕ್ಸಸ್ ಬದಲು ಸಫಿಕ್ಸಸ್ ಕೊಡಬಹುದು. ಹೂ ನೋಸ್, ಅರ್ಥ ಆಯ್ತಾ? ಇದನ್ನ ಗಮನಿಸಬೇಕು. ಇಲ್ಲಿ ನೋಡಿ, ಮ್ಯಾಚ್ ದ ಮೂವ್ಮೆಂಟ್ ಆಫ್ ದ ಬಾಡಿ, ಆಯ್ತಾ, ಪಾರ್ಟ್ ನ ಅಪ್ರಾಪ್ರಿಯೇಟ್ ಎಮೋಷನ್ ಅಥವಾ ಆಟಿಟ್ಯೂಡ್ ಜೊತೆ ಮಾಡಿಬೇಕಂತಿದೆ. ಇದು ಅಷ್ಟೇ ಇಡಿಯಂ ಅನ್ನ ಫಿಟ್ ಮಾಡ್ಬೇಕಂತಿದೆ. ಮುಂಚಿನ ತರ ಡೈರೆಕ್ಟ್ ಆಗಿ ಇಡಿಯಂ ನ ನೀವು ಬರೀರಿ ಅಂತ ಕೇಳಲಿಲ್ಲ ಇಲ್ಲಿ, ಆಯ್ತಾ? ಯಾವ್ದಕ್ಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ತರ ಮುಂಚಿನ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಅಷ್ಟೇನೆ, ಯಾವ್ದಿದೆ, ಇವೆಲ್ಲ ಇಡಿಯಮ್ಸ್ ಅಲ್ವಾ, ಥರ್ಡ್ ಕಾಲಮ್ ಅಲ್ಲಿ ಇರೋದೆಲ್ಲ ಇಡಿಯಮ್ಸ್. ಡೈರೆಕ್ಟ್ ಆಗಿ ಅವ್ರು ಈ ತರನು ಕೇಳ್ಬೋದಿತ್ತು, ಬಟ್ ಅವ್ರು ಆತರ ಕೇಳಿಲ್ಲ. ಏನ್ ಮಾಡಿದ್ದಾರೆ, ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಅಲ್ಲಿ ಕೇಳಿದ್ದಾರೆ ಈ ತರ. ನೆಕ್ಸ್ಟ್ ಇಲ್ಲಿ ನೋಡಿ, 8th ಕಾಲಮ್ ಅಲ್ಲಿ ಕಂಪ್ಲೀಟ್ ದ ಪ್ರೊವರ್ಬ್ ಬೈ ಮ್ಯಾಚಿಂಗ್ ಲಿಸ್ಟ್ ವಿತ್ ಲಿಸ್ಟ್ ಎ ವಿತ್ ಲಿಸ್ಟ್ ಬಿ. ಈಗ ಇಲ್ಲಿ ಹಾಸಿಗೆ ಇದ್ದಷ್ಟು ಅಂತ ಕೊಟ್ಟಿದ್ರೆ, ಇಲ್ಲಿ ನೀವು ಕಾಲು ಚಾಚು ಅಂತ ಈ ಕಡೆ ಹಾಕ್ಬೇಕು ಅಲ್ವಾ. ಈಗ ಈ ಕಡೆ ಕಾಯಕವೇ ಅಂತಿದ್ರೆ ಇಲ್ಲಿ ಕೈಲಾಸ ಅಂತ ನೀವು ಬರೀಬೇಕು ಕಾಲಂ ಬಿ ಅಲ್ಲಿ. ಅರ್ಥ ಆಗ್ತಿದ್ದೇನಾ? ಈಗ ಈ ಕಡೆ ಕೈ ಕೆಸರಾದರೆ ಅಂತಿದ್ರೆ ಈ ಕಡೆ ನೀವು ಬಾಯಿ ಮೊಸರು ಅಂತ ನೀವು ಬರಿಬೇಕು. ಓಕೆ, ಐ ಹೋಪ್ ಯು ಆರ್ ಶ್ಯೂರ್. ನೋಡಿ, ಎ ಚೈನ್ ಈಸ್ ಓನ್ಲಿ ಅನ್ನೋದಕ್ಕೆ ಆನ್ಸರ್ ಏನಿದೆ ಇಲ್ಲಿ? ಓಕೆ, ಕೆಲವೊಂದ್ಸರಿ ಏನಾಗುತ್ತೆ, ನಾವು ತುಂಬಾ ಕೇಳಿರೋದು ಇದೆ, ಕೆಲವೊಂದ್ಸರಿ ಕೇಳಿರಲ್ಲ ಅಲ್ವಾ, ಕೆಲವೊಂದು ಪ್ರೊವರ್ಬ್ಗಳನ್ನ. ಈಗ ಒಂದ್ಸರಿ ಪೂರ್ತಿ ನೋಡ್ಕೊಂಡ್ ಬರೋಣ, ನಮ್ಗೆ ಯಾವ್ದು ನಾವು ಈಸಿ ಕನೆಕ್ಟ್ ಮಾಡ್ಬೋದು, ಕೇಳಿರೋದು ಯಾವ್ದಾದ್ರು ಇದೆಯಾ. ಸೊ ಅಟ್ಲೀಸ್ಟ್ 5ರಲ್ಲಿ 3 ಗೊತ್ತಿದ್ರೆ ಉಳಿದಿದ್ 2 ನಾವು ಮ್ಯಾನೇಜ್ ಮಾಡ್ಬೋದು ಅನ್ನೋ ತರ. ಇಲ್ಲಿ ನೋಡಿ, ವೇರ್ ದೇರ್ ಇಸ್ ಎ ವಿಲ್, ಅದಕ್ಕೆ ಆನ್ಸರ್ ಏನು? ದೇರ್ ಈಸ್ ಎ ವೇ. ಇದಕ್ಕೆ ಆನ್ಸರ್ ಸರಿ ಇದೆ, ಇಲ್ಲಿ ಕೊಟ್ಟಿದ್ದಾರೆ. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅಂತ. ಸಿಂಪಲ್ ಇದು. ನೀವು ಯಾವ್ದಾದ್ರು ಸ್ಪೋರ್ಟ್ಸ್ ಪರ್ಸನ್ ಅಥವಾ ಸ್ಪೋರ್ಟ್ಸ್ ಗರ್ಲ್ ಆಗಿದ್ರೆ ಯು ವಿಲ್ ನೋ. ನೋಡಿ, ದ ಪಾತ್ಸ್ ಆಫ್ ಗ್ಲೋರಿ ಅನ್ನೋದೇನಿದೆ, ಇದೇನ್ ಮಾಡುತ್ತೆ? ದ ಪಾತ್ಸ್ ಆಫ್ ಗ್ಲೋರಿ ಲೀಡ್ ಟು ದ ಗ್ರೇವ್ ಅಲ್ವಾ. ಇದು ಆನ್ಸರ್ ಯಾವ್ದಕ್ಕೆ? ದ ಪಾತ್ಸ್ ಆಫ್ ಗ್ಲೋರಿ ಲೀಡ್ ಬಟ್ ಟು ದ ಗ್ರೇವ್. ಇದು ಎಲ್ಲಿ ಬರುತ್ತೆ? ಫಿಲಾಸಫಿಯಲ್ಲಿ ಓದ್ಬೇಕಾದ್ರೆ ಗೊತ್ತಾಗುತ್ತೆ. ನೀವು ಅಲೆಕ್ಸಾಂಡರ್ದು ಲೈಫ್ ಸ್ಟೋರಿ ಅಥವಾ ಅವ್ರ ಬಗ್ಗೆ ನೀವು ಸ್ವಲ್ಪ ಡಿಟೇಲ್ಡ್ ಆಗಿ ಸ್ಟಡಿ ಮಾಡುವಾಗ, ದ ಪಾತ್ಸ್ ಆಫ್ ಗ್ಲೋರಿ, ಹಿವೋನ ಅಂದ್ರೆ ಅವರು ಎಲ್ಲಾ ರೀಜನ್ ಗಳನ್ನ, ಕಂಟ್ರೀಸ್ ಗಳನ್ನ ಗೆಲ್ತಾ ಹೋಗ್ತಾರೆ, ಆಯ್ತಾ. ದ ಪಾತ್ಸ್ ಆಫ್ ಗ್ಲೋರಿ, ಹೌದು, ಲೀಡ್ ಬಟ್ ಟು ದ ಗ್ರೇವ್. ಎಂಡ್ ಏನಾಯ್ತು? ಅವ್ರು ಸತ್ತು ಹೋಗ್ತಾರಲ್ವಾ. ಸತ್ತು ಹೋಗುವಾಗ ಅವ್ರು ಯಾವ ತರ ಮೆಸೇಜ್ ಕೊಟ್ರು? ಅವ್ರ ಕೈನ ಹೊರಗಡೆ ಹಾಕ್ಬಿಟ್ಟು ಇಲ್ಲಿ ಜನರಿಗೆ ತೋರಿಸಿ, ಯಾರಿಗೆ? ಕಾಮನ್ ಪೀಪಲ್, ಸಬ್ಜೆಕ್ಟ್ಸ್ ಅವ್ರು ಯಾರು ಇರ್ತಾರೆ ಅವರಿಗೆ, ಅಲ್ಲಿ ಅವರು ಆಳ್ವಿಕೆ ಮಾಡ್ತಿದ್ದಂತ ಜನಗಳಿಗೆ ಅವರು ಮೆಸೇಜ್ ಕೊಡ್ಲಿಕ್ಕಿರುತ್ತೆ. ಏನದು? ನನ್ನ ಕೈನ ಹೊರಗಡೆ ಹಾಕಿ ನಾನಾಗ ಏನು ತಗೊಂಡು ಹೋಗ್ತಾ ಇಲ್ಲ ಅಂತ. ಸೊ ಡಾಕ್ಟರ್ಸ್ಗಳು ನನ್ನ ಶವನ ಅವ್ರು ಏನ್ ಮಾಡ್ಬೇಕು, ಅದನ್ನ ಕರ್ಕೊಂಡು ಹೋಗ್ಬೇಕು, ಹೊತ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಇವರೆಲ್ಲ ವರ್ಲ್ಡ್ ಫೇಮಸ್ ಡಾಕ್ಟರ್ಸ್, ಆದ್ರೂ ನಂದು ಕಾಯಿಲೆನ, ಸಿಕ್ನೆಸ್ ನ ಕ್ಯೂರ್ ಮಾಡಕ್ ಆಗ್ಲಿಲ್ಲ ಅಲ್ವಾ. ಇವೆಲ್ಲ ಏನ್ ಶೋ ಮಾಡುತ್ತೆ ನೋಡಿ. ದ ಪಾತ್ಸ್ ಆಫ್ ಗ್ಲೋರಿ ಅಂದ್ರೆ ಏನು? ವಿಜಯ ಅಥವಾ ಸಕ್ಸಸ್ ಅಂತ ಏನ್ ಹೇಳ್ತೀವಿ ಅದು. ಲೀಡ್ ಬಟ್ ಟು ದ ಗ್ರೇವ್, ನೀನ್ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಮಣ್ಣಿಗೆ ಹೋಗೋದಂತ ಹೇಳ್ತೀವಲ್ಲ, ಆ ತರ. 3ನೇದು ನೋಡಿ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಆಮೆ ಮತ್ತು ಮೊಲ ವಿಷಯ ಬಂದಾಗ ನಾವ್ ಇದಕ್ಕೆ ಲೈಕ್ ಫಸ್ಟಿಗೆ ಇಲ್ಲಿ ನೋಡಿ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇದಕ್ಕೆ ಯಾವುದು? 2ನೇದು. ವೇರ್ ದೇರ್ ಇಸ್ ಎ ವೆಲ್ ದೇರ್ ಈಸ್ ಅ ವೇ. 4ನೇದು, ಆಯ್ತಾ. ಈಗ ದ ಪಾತ್ಸ್ ಆಫ್ ಗ್ಲೋರಿ, ಇದಕ್ಕೆ ಆನ್ಸರ್ ಏನು? ಲೀಡ್ ಬಟ್ ಟು ದ ಗ್ರೇವ್. ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ಗೆ ಆನ್ಸರ್ ಇದೆ. ಇದಕ್ಕೆ ಆನ್ಸರ್ ಏನು? ಎ ಚೈನ್ ಈಸ್ ಓನ್ಲಿ ಅನ್ನೋದಕ್ಕೆ ಯಾರಾದ್ರೂ ಹೇಳ್ತೀರಾ? ಗೆಸ್ ಮಾಡ್ತಾ ಇದ್ದೀರಾ? ನೋಡಿ, ದ ಚೈನ್ ಈಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ಇಟ್ಸ್ ವೀಕೆಸ್ಟ್ ಲಿಂಕ್. ಇವೇನ್ ಹೇಳಿದ್ನಲ್ಲ 3, ನಾನು ಇದನ್ನ ಲೈಕ್ ಜಸ್ಟ್ ಕ್ಯಾಶುಯಲಿ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡುವಾಗ ಅವ್ರಿಗೆ 3ಕ್ಕೆ ಹೇಳ್ಬಿಟ್ರು. ಅಲ್ಲ, ಈ 3 ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದೆ. ಅಂದ್ರೆ ಇವ್ ಯಾವ್ದು ಸ್ಕೋರಿಂಗ್ ಫ್ಯಾಕ್ಟರ್ ಆಗಿ ನಿಮ್ಗೆ ಕನ್ಸಿಡರೇ ಆಗಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಆನ್ಸರ್ ಮಾಡಿರ್ತಾರೆ. ಬಟ್ ಯುವರ್ ಮಾರ್ಕ್ಸ್ ಡಿಸೈಡೆಡ್ ಬೈ ದೀಸ್ 2 kinds ಆಫ್ ಕ್ವಶನ್ಸ್. ಯಾಕಂದ್ರೆ ಯಾರಿಗೂ ಗೊತ್ತಿರಲ್ಲ, ಯಾರು ಸರಿ ಬರ್ದಿರ್ತಾರೆ ಅವರಿಗೆ ಮಾರ್ಕ್ಸ್ ಏನಾಗುತ್ತೆ, ಒಂದೊಂದು ಮಾರ್ಕ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಒನ್ ಏನಿದೆ? ಎ ಚೈನ್ ಈಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ಇಟ್ಸ್ ವೀಕೆಸ್ಟ್ ಲಿಂಕ್.
ಯಾವುದು ಎ ಇದು. ಹೇಗೆ ಎ ಚೈನ್ ಈಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ಇಟ್ಸ್ ವೀಕೆಸ್ಟ್ ಲಿಂಕ್. ಲಾಸ್ಟ್ ಒನ್ ನೋಡಿ, ಎ ಬರ್ಡ್ ಇನ್ ದ ಹ್ಯಾಂಡ್ ವರ್ತ್ 2 ಇನ್ ದ ಬುಷ್. ಇದು ಯಾವುದು ಇದರ ಅರ್ಥ ಏನು? ಯಾವ್ದಾದ್ರು ಒಂದು ಕೈಯಲ್ಲಿ ನಿಮ್ ಕೈಯಲ್ಲಿ ಯಾವ್ದಾದ್ರು ಒಂದು ಹಕ್ಕಿ ಇದ್ರೆ ಅದು ಗೂಡಲ್ಲಿ 2 ಹಕ್ಕಿ ಇರೋ ತರ ಲೆಕ್ಕ ಅನ್ನೋ ತರ ಆಗುತ್ತೆ. ಅಂದ್ರೆ ಇದು ಒಂದು ಫಿಲಾಸಾಫಿಕಲ್ ವೇಲಿ ನೀವು ಅರ್ಥ ಮಾಡ್ಕೊಳ್ಬಹುದು. ಎನಿಥಿಂಗ್ ಯಾವ್ದಾದ್ರು ಸಿಚುವೇಶನ್ ಇದೆ, ಯು ಕ್ಯಾನ್ ಕನೆಕ್ಟ್ ಇಟ್. ಸೊ ಫಸ್ಟ್ ಒನ್, ದ ಚೈನ್ ಈಸ್ ಓನ್ಲಿ ಆಸ್ ಸ್ಟ್ರಾಂಗ್ ಆಸ್ ಇಟ್ಸ್ ವೀಕೆಸ್ಟ್ ಲಿಂಕ್. ಯಾವುದು ಫಸ್ಟ್ ಒನ್ ಇದು. ಇಲ್ಲಿ ನೋಡಿ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಥರ್ಡ್ ಒನ್, the paths of glory lead but to the grave. Slow and steady wins the race. A bird in the hand worth 2 in the bush. ಅರ್ಥ ಇಷ್ಟ ಗೊತ್ತಾಗುತ್ತಾ? ನೆಕ್ಸ್ಟ್ ನೋಡೋಣ. ಫೈನ್. ಆಕ್ಚುಲಿ ಏನು, ಒಂದ್ಸರಿ ನೀವು ಇದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ವೆರಿ ಸೂನ್. ಕಂಟಿನ್ಯೂಸ್ ಆಗಿ ಇರುತ್ತೆ ಎಲ್ಲಾನು.